Hello dear students, welcome back to Chemistry classes. So in the last session we have discussed that the second gas law, that is Charles law, we have completed. The explanation part was completed. Clear? So Charles law is short form and so we can just remember it as CTB. Nothing but C is nothing but Charles law. Clear? It is remembered as CTB. C means Charles law and it is related to the what? Temperature and volume. Related to the temperature and volume. So how it is related? Temperature and volume are directly proportional. So temperature and volume are proportional. Directly proportional. If you increase the temperature, volume will also increases. If you decrease the temperature, volume will also automatically decreases. Yeah, the statement we have already seen. So in generally what it is, the volume and temperature are what it is directly proportional. Volume ಹೆಚ್ಚು ಮಾಡ್ಬೇಕು ಹೋದ್ರಪ್ಪ ಅಂದ್ರೆ nothing but temperature ಜಾಸ್ತಿ ಮಾಡ್ರಪ್ಪ ಅಂದ್ರೆ volume ಜಾಸ್ತಿ ಆಗ್ತದೆ, temperature ಕಡಿಮೆ ಮಾಡಿದ್ರೆ volume obviously ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. That is what the Charles law. And that we have just already seen that the absolute temperature also. So ನಾವು ಡಿಗ್ರಿ ಸೆಲ್ಸಿಯಸ್ ಇದನ್ನ ತಗೊಂಡೇನಪ್ಪ ಅಂದ್ರೆ ಕೆಲ್ವಿನ್ ಒಳಗೆ ಕನ್ವರ್ಟ್ ಮಾಡಿದಾಗ ನಾವೇನು ಟೆಂಪರೇಚರ್ ಕರಿತೀವಿ ಅದಕ್ಕಿಂತ ಕರಿತೀವಿ ರೀ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ನಾವು ಕರಿತೀವಿ. ಹೌದಾ? ಇಟ್ ಇಸ್ ಕಾಲ್ಡ್ ಅಬೌಟ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ನಾವು ಕರಿತೀವಿ. ಅಂಡ್ ಅಗೇನ್ ವಾಟ್ ದೇ ಹ್ಯಾವ್ ಡನ್ ಇನ್ ದ ದೇರ್ ವಾಟ್ ಇಟ್ ಇಸ್ ಎಕ್ಸ್ಪೆರಿಮೆಂಟ್ಸ್. ಸೊ ಗೇ ಲುಸಾಕ್ಸ್ ಮತ್ತು ಇನ್ನೊಬ್ಬರು ಸೈಂಟಿಸ್ಟ್ ಏನೋ ವರ್ಕ್ ಮಾಡಿದಾರಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಗೇ ಲುಸಾಕ್ ಅಂಡ್ ವಾಟ್ ಇಟ್ ಇಸ್ ಚಾರ್ಲ್ಸ್. ಕ್ಲಿಯರ್? ಸೊ ದ ಚಾರ್ಲ್ಸ್ and the Gay-Lussac's, whatever they have done or whatever they have performed the experiments, clear? So they are just shown by the graphs also. ಇವರು ಸಹಿತ ಏನು ಮಾಡ್ತಾರೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡ್ತಾರೆ. ಹೌದ್ರಿ? ಸೊ ಏನು ಗ್ರಾಫ್ ಮಾಡ್ತಾರೆ? ಟೆಂಪರೇಚರ್ ವರ್ಸಸ್ ವ್ಯಾಲ್ಯೂಮ್ ಅನ್ನ ಗ್ರಾಫ್ ಮಾಡ್ತಾರೆ. ಹೌದ್ರಿ? ಸೊ ಈ ಕಡೆ ಟೆಂಪರೇಚರ್ ತಗೊಳ್ತಾರ, that should be in ಡಿಗ್ರಿ ಸೆಲ್ಸಿಯಸ್. ಇದು ಇಂಪಾರ್ಟೆಂಟ್ ಇದರಲ್ಲಿ. ಹೌದಾ? ಟೆಂಪರೇಚರ್ ಯಾವ್ದು ತಗೊಂಡಿದ್ದಾರೆ ಅವರು ಡಿಗ್ರಿ ಸೆಲ್ಸಿಯಸ್ ಒಳಗೆ ತಗೊಂಡಿದ್ದಾರೆ. ವ್ಯಾಲ್ಯೂಮ್ we can just take it as a bar ಒಳಗೆ ಇರ್ತದೆ. ಹೌದಾ? ಸೊ ಟೆಂಪರೇಚರ್ ಮತ್ತು ವ್ಯಾಲ್ಯೂಮ್ ಅನ್ನು ಇಟ್ಕೊಂಡು ಏನ್ ಮಾಡ್ತಾರಲ್ಲ ಕೆಲವೊಂದಿಷ್ಟು ಗ್ಯಾಸ್ ಅನ್ನು ತಗೊಂಡು ಬೇರೆ ಬೇರೆ ಪ್ರೆಷರ್ ಒಳಗೆ ಅಪ್ಲೈ ಮಾಡಿದಾಗ ಸೊ ಯಾವ ತರ ಟೆಂಪರೇಚರ್ ಮತ್ತು ವ್ಯಾಲ್ಯೂಮ್ ಒಳಗೆ ವೇರಿಯೇಷನ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಇದು P1 ಐತಿ. P1 ಅಂತಂದಾಗ ಇಟ್ ಕ್ಯಾನ್ ಬಿ ಟೇಕನ್ ಆಸ್ 10 ಕಿಲೋ ಪಾಸ್ಕಲ್ ಅಂತ ಓದ್ತೀವಿ. ಹೌದಾ? 10 ಕಿಲೋ ಪಾಸ್ಕಲ್ ಕಾನ್ಸ್ಟಂಟ್ ಪ್ರೆಷರ್ ಇಟ್ರು. ಸೊ ಅವಾಗ ಏನ್ ಮಾಡಿದ್ರೆ ಟೆಂಪರೇಚರ್ ಜಾಸ್ತಿ ಹೋಗೋದಂಗ ಹೆಂಗ್ ವ್ಯಾಲ್ಯೂಮ್ ಜಾಸ್ತಿ ಆಗೋದು ಅನ್ನೋದೇನಿದೆ. ದಿಸ್ ಇಸ್ ದ ಗ್ರಾಫ್ ಆಫ್ P1. Clear? And for example P2 you can just take it as 20 kilopascal. ಅಂದ್ರೆ ಏನ್ರಿ ಇಲ್ಲಿ ಹೋಗ್ತಾ ಏನಾಗುತ್ತೆ ಇಲ್ಲಿ. ಸೊ ಹೋಗ್ತಾ ಏನಾಗುತ್ತೆ ಪ್ರೆಷರ್ ಅನ್ನ ಜಾಸ್ತಿ ಮಾಡ್ಕೊಂಡು ಮಾಡಿದಾರು. ಬಟ್ ಹೆಂಗ್ ಮಾಡ ಕಾನ್ಸ್ಟಂಟ್ ಒಮ್ಮೆ ಜಾಸ್ತಿ ಮಾಡಿ ಸುಮ್ಮನೆ ಬಿಟ್ಬಿಡೋದು ಅಲ್ಲಿಗೆ. ಇದೆಲ್ಲ ಗ್ರಾಫ್ ಮುಗಿತಾ ಏನಪ್ಪ ಅಂದ್ರೆ P1 ಎಷ್ಟಿದ್ರಿ ಬರೀ 10 ಅನ್ನ ಇತ್ತು. ಹೌದಾ? ಸೊ ಇಲ್ಲಿ ಸೆಕೆಂಡ್ ಗ್ರಾಫ್ ಏನ್ ಮಾಡಿದ್ರೆ 20 kilopascal ಅನ್ನ ಕಾನ್ಸ್ಟಂಟ್ ಇಟ್ಟಿದ್ರು. ಮೀನ್ಸ್ ವಾಟ್ ಇಟ್ ಇಸ್ the each what is P1 is different. ಅಂದ್ರೆ ಬೇರೆ ಬೇರೆ ಪ್ರೆಷರ್ ಇಟ್ಕೊಂಡು ಏನು ಮಾಡಿದ್ರು ಬೇರೆ ಬೇರೆ ಗ್ರಾಫ್ ಅನ್ನು ಡ್ರಾ ಮಾಡಿದ್ರು. ಅದೆಲ್ಲ ಗ್ರಾಫ್ ಅನ್ನು ಏನು ಮಾಡಿದ್ರು ಒಂದೇ ಗ್ರಾಫ್ ಅನ್ನು ತೋರಿಸಾಕತ್ತಿದ್ರಿ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ. ಹೌದ್ರಿ? ಪ್ರೆಷರ್ ಕಾನ್ಸ್ಟಂಟ್ ಅಂತ ಹೇಳ್ತೀರಿ ಮತ್ತೆ ಇಲ್ಲಿ ಎಲ್ಲ ಪ್ರೆಷರ್ P1 P2 P3 ಎಲ್ಲ ಹೇಗೆ ಮತ್ತೆ ಬೇರೆ ಬೇರೆ ಆದ್ರೂ ಕೇಳಬಾರ್ದು. ಕ್ಲಿಯರ್? ಸೊ ಈ P1 ಅನ್ನೋದು ಏನಪ್ಪ ಅಂದ್ರೆ ಒಂದು ಗ್ಯಾಸ್ಗೆ ಒಂದೇ ಪ್ರೆಷರ್ ಅದ. ಅಂದ್ರೆ ಫಸ್ಟ್ ಕಾನ್ಸ್ಟಂಟ್ ಇದಾರು 10 ಇಟ್ಬಿಟ್ಟಿದಾರು. 10 ಇಲ್ಲಿ ಪ್ರೆಷರ್ ಇಟ್ಟಾಗ ಸೊ ವ್ಯಾಲ್ಯೂಮ್ ಮತ್ತು ಟೆಂಪರೇಚರ್ ಒಳಗೆ ಏನು ಡಿಫರೆನ್ಸ್ ಆಗ್ತೈತಿ ಅಂತ ಹೇಳಿದ್ರೆ ಸೊ 10 ಕಿಲೋ ಪಾಸ್ಕಲ್ ಕಾನ್ಸ್ಟಂಟ್ ಇದ್ದಾರೆ ಪ್ರೆಷರ್. ಅವಾಗ ಏನು ಮಾಡ್ತಾರೆ ಸ್ಲೋ ಆಗಿ ಟೆಂಪರೇಚರ್ ಹೆಚ್ಚು ಮಾಡ್ಕೊಂಡು ಹೋಗ್ತಾರೆ. ಸೊ ಹೆಚ್ಚು ಮಾಡ್ಕೊಂಡು ಹೋದಾಗ ಏನಾಗಿದ್ರೆ ಆಬ್ವಿಯಸ್ಲಿ ವ್ಯಾಲ್ಯೂಮ್ ಹೆಚ್ಚು ಮಾಡ್ಕೊಂಡು ಹೋಯ್ತು. ಇದು ಒನ್ ಡೇ ಮುಗಿತು. ಸೊ ಅದೇ ತರ ಮತ್ತೆ ಏನ್ ಮಾಡಿದ್ರು ಸೊ ಒಂದೇ ಪ್ರೆಷರ್ ಅನ್ನ ತಗೊಂಡ್ರೆ ಪ್ರೆಷರ್ ಕಾನ್ಸ್ಟಂಟ್ ಇದ್ದವ್ರು ಏನ್ ಮಾಡಿದ್ರು ಒಂದೇ ಪ್ರೆಷರ್ ಸುಮ್ಮನೆ ತಗೊಂಡವ್ರು ಬಿಟ್ಬಿಡ್ಲಿಲ್ಲ. ಸೊ ದೇ ಆರ್ ಜಸ್ಟ್ ಟೇಕನ್ ಆಸ್ several pressures also. Pressure also change ಮಾಡ್ಕೊಂಡು ಹೋದ್ರು ಅವರು. ಕಾನ್ಸ್ಟಂಟ್ ಇಟ್ಕೊಂಡು ಹೋಗ್ತಾರೆ. ಪ್ರತಿ ಸಾರಿ ಚೇಂಜ್ ಮಾಡಿ ಮಾಡ್ತಾರೆ ಕಾನ್ಸ್ಟಂಟ್ ಇರ್ತಾರೆ. ಸೊ ಅವಾಗ ಮತ್ತೆ ಏನು ನಮ್ಗೆ ಕಂಡು ಬರುತ್ತೆ. ಸೊ ಹಂಗೇನಪ್ಪ ಅಂದ್ರೆ ಬೇರೆ ಬೇರೆ ಪ್ರೆಷರ್ ಒಳಗೆ ಅವೆಲ್ಲನೂ ಕಾನ್ಸ್ಟಂಟ್ ಇಟ್ಟು ಏನು ಮಾಡಿದ್ವಿ ಗ್ರಾಫ್ ತೆಗೆದಾಗ ಏನಾಯ್ತು ಅವ್ರಿಗೆ ಎಲ್ಲಾನು ಸ್ಟ್ರೇಟ್ ಲೈನ್ಸ್ ಅನ್ನ ಬಂದು. ಮೀನ್ಸ್ ವಾಟ್ ವಿ ಕ್ಯಾನ್ ಗೆಟ್ ಇಟ್ ಫ್ರಮ್ ದಿಸ್ ಇಸ್ ಇಫ್ ದ ಗ್ರಾಫ್ ಇಸ್ ಸ್ಟ್ರೇಟ್ ಲೈನ್ ದೆನ್ ವಾಟ್ ಎವರ್ ವಿ ಆರ್ ಜಸ್ಟ್ ಡೂಯಿಂಗ್ ಇಟ್ ಇಸ್ ರೈಟ್ ಅಂತ ಅನ್ನಂಗೆ. ಹೌದ್ರಿ? So this is what comes under what it is physical chemistry ಬರ್ತೈತೆ ನಮಗೆ. ಫಿಸಿಕಲ್ ಕೆಮಿಸ್ಟ್ರಿ ಅಂತಂದಾಗ ಆಲ್ಮೋಸ್ಟ್ ಟೈಮ್ ಮಾಡ್ತೀವಪ್ಪ ಅಂದ್ರೆ it is a combination of physics as well as the
ಕೆಮಿಸ್ಟ್ರಿ ಅಂತ ಅನ್ನಂಗೆ ಫಿಸಿಕ್ಸ್ ಒಳಗೆ ನಾವು ಗ್ರಾಫಿಕಲಿ ಬರ್ತೈತಲ್ಲ ಆ ಗ್ರಾಫ್ ನಥಿಂಗ್ ಬಟ್ ಅವೆಲ್ಲ ಕಾನ್ಸ್ಟಿಟ್ಯೂಯೆಂಟ್ಸ್ ಅನ್ನ ಅಥವಾ ಆ ಒಂದು ಏನಪ್ಪ ಅಂದ್ರೆ ಮೆಜರ್ಮೆಂಟ್ಸ್ ಅನ್ನು ಇಟ್ಕೊಂಡು ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಆಗಿರ್ಬೋದು, ಹೌದಾ, ಆಮೇಲೆ ನಿಮ್ದು ಪ್ರೆಷರ್ ಆಗಿರ್ಬೋದು, ವ್ಯಾಲ್ಯೂಮ್ ಆಗಿರ್ಬೋದು, ಹೌದಾ, ಮಾಸ್ ಅಂತ ಬರ್ತೈತಿ ಅದಾಗಿರ್ಬೋದು. ಸೊ ಇವೆಲ್ಲ ಏನಪ್ಪ ಅಂದ್ರೆ ಫಿಸಿಕಲ್ ಟರ್ಮ್ಸ್ ಇವೆಲ್ಲ ಫಿಸಿಕ್ಸ್ನಾಗ ಇರುವಂಥ ಟರ್ಮ್ಸ್ ಅನ್ನು ತಗೊಂಡು ಏನಪ್ಪ ನಾವು ಕೆಮಿಸ್ಟ್ರಿ ಸ್ಟಡಿ ಮಾಡುವಂಥದ್ದು, ಹೌದಾ, ಅದಕ್ಕೆ ಫಿಸಿಕಲ್ ಕೆಮಿಸ್ಟ್ರಿ ಅಂತ ನಾವು ಕರಿತೀವಿ ಕಾಮನ್ಲಿ. ಕ್ಲಿಯರ್? ಸೊ ಹೌ ವಿ ಕ್ಯಾನ್ ಜಸ್ಟ್ ಡಿಫೈನ್ ಇಟ್ ಕಾಮನ್ಲಿ ಅಂತ ಅರ್ಥ. ಕ್ಲಿಯರ್? ಸೊ ಅಲ್ಲಿ ನಾವು ತಗೊಂಡಾಗಪ್ಪ ಅಂದ್ರೆ ಬೇರೆ ಬೇರೆ ಪ್ರೆಷರ್ ಇಟ್ಬಿಟ್ಟು ಹೋಗ್ತಾರೆ ಕಾನ್ಸ್ಟೆಂಟ್ ಇಟ್ಟಾಗ ಅವಾಗ ಏನು ಮಾಡೋರು ಗ್ರಾಫ್ ತಗೋದು ಹೋದ್ರು ಪ್ರೆಷರ್ ವರ್ಸಸ್ ಟೆಂಪರೇಚರ್ ವರ್ಸಸ್ ವ್ಯಾಲ್ಯೂಮ್ ಗ್ರಾಫ್ ತೆಗೆದಾಗ ಏನಾಯ್ತು ಎಲ್ಲಾನು ಸ್ಟ್ರೇಟ್ ಲೈನ್ ಅನ್ನು ಬಂದು. ಸೊ ಒನ್ಸ್ ವಿ ಗಾಟ್ ದ ಸ್ಟ್ರೇಟ್ ಲೈನ್ ಸೊ ದಟ್ ವಿ ಹ್ಯಾವ್ ಟು ಕನ್ಕ್ಲೂಡ್ ದಟ್ it is right, what we are doing is right, nothing but what, when we increase the temperature then what happens, volume also goes on increases. So in upward ತೋರಿಸಿದ್ರೆ ಈ ಕಡೆ ಹೋದಂಗೆ ಹೆಚ್ಚಾಗುತ್ತೆ, ಈ ಕಡೆ ಹೋದಂಗೆ ಏನಪ್ಪ ವ್ಯಾಲ್ಯೂಮ್ ಹೆಚ್ಚಾಗುತ್ತೆ. ಕ್ಲಿಯರ್? ಸೊ ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್ ವ್ಯಾಲ್ಯೂಮ್ also goes on increases. ಪ್ರತಿ ಸಾರಿನೂ ಚೆಕ್ ಮಾಡ್ತಾರೆ, ಬೇರೆ ಬೇರೆ ಪ್ರೆಷರ್ ಇಟ್ಕೊಂಡು ಚೆಕ್ ಮಾಡಿದಾಗ ಏನಪ್ಪ ಅಂದ್ರೆ ಪ್ರತಿ ಸಾರಿನೂ ವ್ಯಾಲ್ಯೂಮ್ ಏನಾಗ್ತದೆ ಹೆಚ್ಚಾಗ್ತಾ ಹೋಯ್ತು. ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಏನ್ ಮಾಡ್ತಾರೆ ಅವರು, ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಗ್ರಾಫ್, ಆಕ್ಚುಲಿ ಏನಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಅದೇ ಗ್ರಾಫ್ ತಗೊಂಡು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ದೇ ವಾಂಟ್ ಟು ಜಾಯಿನ್ ದಮ್, ಅದನ್ನೆಲ್ಲ ತಗೊಂಡು ಏನ್ ಮಾಡ್ತಾರೆ ಅವರು ಜಾಯಿನ್ ಮಾಡಕ್ ಹೋಗ್ತಾರ ಅವರು, ಹೌದ್ರಿ, ಅದೆಲ್ಲ ತಗೊಂಡು ಏನ್ ಮಾಡಿದವರು ಜಾಯಿನ್ ಮಾಡ್ತಾರ. ಅಂದ್ರೆ ಎಲ್ಲಿ ಹೋಗಿ ಅವರು ಇಂಟರ್ಸೆಕ್ಟ್ ಆಗ್ತಾವಪ್ಪ ಅಂತಂದ್ರೆ, ಸೊ ಆಲ್ ದ ಲೈನ್ಸ್ ಹ್ಯಾವ್ ಇಂಟರ್ಸೆಕ್ಟೆಡ್ ಆನ್ ದ ಎಕ್ಸ್ ಆಕ್ಸಿಸ್. ಇದು ಎಕ್ಸ್ ಆಕ್ಸಿಸ್ ಆಗ್ತದೆ ಅಂದ್ರೆ ಇದು ವೈ ಆಕ್ಸಿಸ್ ಆಗ್ತದೆ, ಹೌದಾ. ಸೊ ಎಕ್ಸ್ ಆಕ್ಸಿಸ್ ದಾಗ ಏನಿತ್ತು ಟೆಂಪರೇಚರ್ ಬಾರ್ ಅಂತ ಇರ್ತೀವಿ, ಟೆಂಪರೇಚರ್ ಬಾರ್ ಅದ. ಈ ಟೆಂಪರೇಚರ್ ಬಾರ್ದಾಗ ಎಲ್ಲಿ ಬಂದು ನಿಂತುಪ್ಪ ಎಲ್ಲ ಅಂತಂದ್ರೆ ಅಟ್ ದ ಟೆಂಪರೇಚರ್ ಆಫ್ -273.15 ಡಿಗ್ರಿ ಸೆಲ್ಸಿಯಸ್ ಅಂತ ಇಂಪಾರ್ಟೆಂಟ್ ಇದೆ, ಹೌದ್ರಿ. ನಮ್ಗೆ ಇನ್ನೂ ಪದೇ ಪದೇ ಯಾಕೆ ನಾವು ಹೇಳಕತ್ತೇನಪ್ಪ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಇಸ್ ನಥಿಂಗ್ ಬಟ್ ವಾಟ್ ವಿ ಕನ್ಸಿಡರ್ ಯೂಶುವಲಿ 273.15 ಕೆಲ್ವಿನ್ ಅಂತ ತಗೊಳ್ತೀವಿ ನಾವು. ಕ್ಲಿಯರ್ ರೀ? ಎಷ್ಟಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟದು 273.15. ಇಟ್ ಈಸ್ ಪ್ಲಸ್ ನಾಟ್ ಮೈನಸ್ ಅಂತ. ಸೊ ಅವ್ರೇನ್ ಮಾಡ್ತಾರೆ ಆ ನಂಬರ್ಸ್ ಅನ್ನು ತಗೊಂಡು ಏನ್ ಮಾಡ್ತಾರೆ ನೆಗೆಟಿವ್ ಡಿಗ್ರಿ ಸೆಲ್ಸಿಯಸ್ ಬಂದಾರ, ಡಿಗ್ರಿ ಸೆಲ್ಸಿಯಸ್ ತಗೊಂಡಿದ್ದಾರೆ, ಹೌದಾ. 0 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 200 ಡಿಗ್ರಿ ಸೆಲ್ಸಿಯಸ್ ಈ ಕಡೆ ಹೋಗ್ತೈತಿ. ಹಂಗ 0 ದಿಂದ 100 ಡಿಗ್ರಿ ಸೆಲ್ಸಿಯಸ್, 200 ಡಿಗ್ರಿ ಸೆಲ್ಸಿಯಸ್, ಸೊ 273.15 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಏನಾಯ್ತು, ಸೊ ಈಚ್ ಲೈನ್ಸ್, so that whatever the each line we have just drawn on the graph, they are called as what, isobars ಅಂತ ಕರೀತೀವಿ, ಹೌದ್ರಿ. iso means same, ಹೌದ್ರಿ. ಅಂದ್ರೆ ಗ್ರಾಫಿಕಲ್ ಏನಪ್ಪ ಎಲ್ಲ ಸೇಮ್ ಅನ್ನೋದು, so they are called as isobars. So these bars they are just meeting at the x axis at the common point, that is what the point is -273.15 degree Celsius, minus ಅಂತ ಕರೀತೀವಿ, ಹೌದ್ರಿ. ಸೊ ಇನ್ನು ನಮಗೆ ಕಾಮನ್ಲಿ ನಮ್ಗೆ ಗೊತ್ತೈತಪ್ಪ ಏನಪ್ಪ ಅಂದ್ರೆ ಇಫ್ ಯು ಡಿಕ್ರೀಸ್ ದ ಟೆಂಪರೇಚರ್ ವಾಟ್ ಹ್ಯಾಪನ್ಸ್, ಗ್ಯಾಸಸ್ ಮಾಲಿಕ್ಯೂಲ್ಸ್ ಕಮ್ ಇಂಟು ಕ್ಲೋಸರ್ ಅಂತ ಹೇಳ್ತೀವಿ ನಾವು, ಹೌದಾ. ಟೆಂಪರೇಚರ್ ನಾವು ಕಡಿಮೆ ಮಾಡಿದಂಗೆ ಏನಾಗ್ತೈತ್ರಿ ಗ್ಯಾಸಸ್ ಮಾಲಿಕ್ಯೂಲ್ ಸಮೀಪ ಬರ್ತಾವೆ, ಹೌದಾ. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ನಮ್ಗೆ ಏನಾದ್ರೆ ಈಗಾಗಲೇ ಅದು 273.15 ಬರ್ತಿತ್ತು ನಮ್ಗೆ, ಬಟ್ ಅಲ್ಲಿ ಏನ್ ಬರೀತಾರಲ್ಲ -273.15 ಅಂತ ಬರೀತಾರೆ. ಅಂದ್ರೆ ಇವೆಲ್ಲ ಎಲ್ಲಿ ಬಂದು ಕೂಡಿದವಪ್ಪ ಅಂದ್ರೆ ಇಲ್ಲಿ ಬಂದು ಕೂಡಿದವು, ಇಲ್ಲಿ -273.15 ಬಂದು ಕೂಡಿದವು. ಅಂದ್ರೆ ಅರ್ಥ ಏನ್ರಲ್ಲಿ ಈಗಾಗಲೇ ಗ್ಯಾಸ್ ಲಿಕ್ವಿಡ್ ಆಗಿ ಹೋಗ್ಬಿಟ್ಟಿರ್ತೈತೆ ಆಗಲೇ, ಅರ್ಥ ಆಗತೈತ್ರಿ. ಸೊ ಗ್ಯಾಸ್ ನಾವು ಮಿನಿಮಮ್ ಟೆಂಪರೇಚರ್ ಎಷ್ಟು ಮಾಡ್ಬೋದು ರೀ, 0 ಮಾಡಿರ್ತೀವಿ. 0 ಅಂದಾಗ ಏನಪ್ಪ ಟೆಂಪರೇಚರ್ 0 ಆಗಿರ್ತೈತೆ ನಮ್ಮಲ್ಲಿ, ಅಂದ್ರೆ ಏನೂ ಟೆಂಪರೇಚರ್ ಇರಂಗಿಲ್ಲ. ಸೊ ಅಷ್ಟಿದ್ದಾಗ ನಿಮ್ಗೇನಪ್ಪ ಆಲ್ರೆಡಿ ಗ್ಯಾಸಸ್ ಮಾಲಿಕ್ಯೂಲ್ಸ್ ಏನಾಗಿರ್ತಾವೋ ನಿಯರ್ ಬಂದು ಏನಾಗೋದ ಲಿಕ್ವಿಡ್ ಆಗೋದು ಆಗಿ ಹೋಗಿರ್ತೈತಿ. ಬಟ್ ಅದಕ್ಕಿಂತ ನೀವು ಮುಂದೆ ಇಲ್ಲಿಗೆ ಬಂದಾಗ ಏನಪ್ಪ ಅಂದ್ರೆ ಗ್ಯಾಸಸ್ ಕೆನಾಟ್ ಬಿ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಗ್ಯಾಸ್ ಇರಂಗನೇ ಇಲ್ಲ. ಅದಕ್ಕೆ ಇದೇನು ಹೇಳ್ತೀವಿ ನಾವು ಇಮ್ಯಾಜಿನರಿ ಟೆಂಪರೇಚರ್ ಅಂತ ಇರ್ತಾರೆ ಅದನ್ನು, ಹೌದ್ರಿ. ಸೊ ನಾವು ಹೇಳೋದು ಅರ್ಥ ಆಗತ್ತೆ ನೋಡಿ. ಸೊ ನಾವು ಯೂಶಲಿ ನಾವು ಹೇಳ್ತೀವಿ ಅಂದ್ರೆ ಗ್ಯಾಸಸ್ ಪಾರ್ಟಿಕಲ್ಸ್ ಆರ್ ದೇ ಆರ್ ವೆರಿ ಫ್ರೀ, ಹೌದಾ. ದ ಗ್ಯಾಸಸ್ ಮಾಲಿಕ್ಯೂಲ್ಸ್ ಆರ್ ವೆರಿ ಫ್ರೀ ಟು ಮೂವ್ ಅಂತ ಹೇಳ್ತೀವಿ. ಅಂದ್ರೆ ಭಾಳಷ್ಟು ಏನಪ್ಪ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಭಾಳ ನೆಗ್ಲಿಜಿಬಲ್ ಐತಿ. ಸೊ ಅದಕ್ಕೆ ಅವು ಏನು ಮಾಡ್ತಾವ್ರೆ ಫ್ರೀ ಆಗಿ ರೊಟೇಷನ್ ಆಗ್ತಿರ್ತಾವೆ. ಸೊ ಅದನ್ನ ನೀವು ಸಮೀಪ ಮಾಡ್ಬೇಕಾದ್ರೆ ಗ್ಯಾಸಸ್ ನಾವು ಲಿಕ್ವಿಡ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾವು, ಕಾಮನ್ ಥಿಂಗ್ ಏನ್ರಿ ವಿ ಹ್ಯಾವ್ ಟು ಮಿನಿಮೈಸ್ ದ ಟೆಂಪರೇಚರ್. ಫಸ್ಟ್ ಥಿಂಗ್ ಅಂದ್ರೆ ಟೆಂಪರೇಚರ್ನ ಕಡಿಮೆ ಮಾಡಬೇಕು. ಸೊ ಟೆಂಪರೇಚರ್ ಕಡಿಮೆ ಮಾಡ್ಬೇಕು ಹೋದಂಗೆ ಎಷ್ಟು ಕಡಿಮೆ ಮಾಡ್ತಿರಪ್ಪ 0 ಡಿಗ್ರಿ ಅಂದ್ರೆ ಏನಾಯ್ತು ಮ್ಯಾಕ್ಸಿಮಮ್ ಆಯಿತು. ಸೊ 0 ಡಿಗ್ರಿ ಒಳಗೆ ಬರೋದ್ರೊಳಗೆ ಏನಾಗಿರ್ತೈತೆ ಅಲ್ಲಿ ಆ ಗ್ಯಾಸ್ ಇದ್ರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿರ್ತೈತೆ ಆಗಲೇ. ನೀವು ಇನ್ನೂ ಟೆಂಪರೇಚರ್ ಇಲ್ಲಿ ಬಂದು ಹಾಕ್ತೈತಪ್ಪ ಅಂದ್ರೆ ಅರ್ಥ ಏನಿದೆ
ಇಷ್ಟು ಬರೋದ್ರೊಳಗೆ ಗ್ಯಾಸ್ ಅಲ್ಲಿ ಇರಂಗನೇ ಇಲ್ಲ ಅಂತ ಅರ್ಥ, ಅಂದ್ರೆ ಇಮ್ಯಾಜಿನರಿ ಅಂತ ಕರಿತೀವಿ ನಾವು. ಹೌದ್ರಿ? ಸೊ ಅದನ್ನ ಅವ್ರು ಹೇಳ್ತಾರೆ ನೋಡ್ರಿ, ಏನ್ ಹೇಳ್ತಾರೆ ನೋಡ್ರಿ, ಗ್ರಾಫ್ ಆಫ್ ವ್ಯಾಲ್ಯೂಮ್ ವರ್ಸಸ್ ಟೆಂಪರೇಚರ್ ಇಸ್ ಸ್ಟ್ರೇಟ್ ಲೈನ್ ದೇ ಹ್ಯಾವ್ ಗಾಟ್, and on extending to zero value each line intercepts the temperature axis at minus 273.15 degrees Celsius. Clear? Slopes are different at different pressure, but at zero value all the lines meet at minus 273.15 degrees Celsius. At zero value zero value ಅಂದ್ರೆ ಗ್ಯಾಸಸ್ ಅಲ್ಲಿ ಇರಂಗನೇ ಇಲ್ಲ. ಅವಾಗ ಎಲ್ಲಾನು ನೀವು ಹೋಗಿ ಕೂಡ್ಸಕತ್ತಿರಪ್ಪ ಅಂದ್ರೆ ಎಲ್ಲಿ ಹೋಗಿ ಕೂಡ್ತಿದ್ದದು minus 273.15 ಹೋಗಿ ಕೂಡ್ತೈತಿ. ಬಟ್ ಅಷ್ಟು ಬರೋದ್ರೊಳಗೆ ಅಲ್ಲಿ ಏನಪ್ಪ ಅಂದ್ರೆ ಗ್ಯಾಸ್ ಪೂರ್ತಿ ಜೀರೋನೇ ಇರ್ತೈತಿ, ಅಂದ್ರೆ ಅದ್ರದ್ದು ಏನು ವ್ಯಾಲ್ಯೂಮ್ ಅನ್ನ ಇರಂಗಿಲ್ಲ ಅಂತ ಹೇಳ್ತಾನೆ. ಕ್ಲಿಯರ್ ರೀ? ಸೊ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ತನಕ ಏನಪ್ಪ ಎಲ್ಲ ಸ್ಟ್ರೇಟ್ ಲೈನ್ ಅಂದ್ರೆ ಗ್ಯಾಸ್ ಏನ್ ಮಾಡಿದಾಗ ಇಲ್ಲಿಂದ ಸ್ಟ್ರೇಟ್ ಲೈನ್ ಕೊಟ್ಟಿದ್ದಾರೆ, ಬಟ್ ಏನಪ್ಪ ಅಂದ್ರೆ ಇವೆಲ್ಲ ಡಾಟ್ ಲೈನ್ಸ್ ಅವೆಲ್ಲ ಅಂದ್ರೆ ಇಲ್ಲಿಂದ ಏನಪ್ಪ ಡಾಟೆಡ್ ಲೈನ್ಸ್ ಅದಾವ. ನಥಿಂಗ್ ಬಟ್ ವಾಟ್ ಇಟ್ ಇಸ್ here what it is, they have just drawn the imaginary lines. ಅಂದ್ರೆ ಏನ್ರಿ ಇದೆಲ್ಲ ಏನಪ್ಪ ನಾವು ಇಮ್ಯಾಜಿನರಿ ಅಂತ ಕನ್ಸಿಡರ್ ಮಾಡೋದು. ನಾವು ಅಲ್ಲಿಗೆ ನಮ್ಗೆ ಗ್ಯಾಸ್ ಇರಂಗಿಲ್ಲ, ಬಟ್ ಆಸ್ ಪರ್ ದ ಕ್ಯೂರಿಯಾಸಿಟಿ ಅವೆಲ್ಲ ಹೋಗಿ ಎಲ್ಲಿ ಕುಡ್ಕೊಳ್ತಾವ ಅಂತ ಚೆಕ್ ಮಾಡ್ಬೇಕು. ಎಲ್ಲಿ ಹೋಗಿ ಕುಡ್ಕೊಂಡು ಅವೆಲ್ಲ ಯಾವ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಯಾವ ಪಾಯಿಂಟ್ ಮೇಲೆ ಕೂಡಿದ್ರಿ 273.15 ಡಿಗ್ರಿ ಸೆಲ್ಸಿಯಸ್ ಒಳಗೆ ಕೂಡ್ಕೊಂಡು ಹೋಗು. ಸೊ ಅದಕ್ಕಾಗಿ ಅದನ್ನ ಏನು ಕರೀತಾರಪ್ಪ ಅಂತಂದ್ರೆ ಅಬ್ಸಲ್ಯೂಟ್ ಜೀರೋ ಅಂತ ವರ್ಡ್ ಕೊಟ್ಟರು. ಅದಕ್ಕೆ ಹೆಸರು ಕೊಟ್ಟರೆ ಅಬ್ಸಲ್ಯೂಟ್ ಜೀರೋ ಅಂತ ಹೆಸರು ಕೊಟ್ಟರು. ಹೌದಾ? ಅದು ಹೇಳ್ತಾರೆ ಏನ್ರಿ, ದ ಲೋವೆಸ್ಟ್ ಇಮ್ಯಾಜಿನರಿ ಟೆಂಪರೇಚರ್ ಅಟ್ ವಿಚ್ ಗ್ಯಾಸಸ್ ಆಕ್ಯುಪೈ ಜೀರೋ ವ್ಯಾಲ್ಯೂಮ್ ಅಂತ ಹೇಳ್ತಾರೆ. ಅಂದ್ರೆ ದಿಸ್ ಇಸ್ ದ ಟೈಪ್ ಆಫ್ ಟೆಂಪರೇಚರ್ ಅಂಡ್ ಇಟ್ ಇಸ್ ಒನ್ ಸ್ಪೆಸಿಫಿಕ್ ಟೆಂಪರೇಚರ್. ಅಟ್ ದಿಸ್ ಟೆಂಪರೇಚರ್ ಈಚ್ ಗ್ಯಾಸ್ ಆಕ್ಯುಪೈ ಜೀರೋ ವ್ಯಾಲ್ಯೂಮ್ ಅಂತ ಅರ್ಥದಲ್ಲಿ ಗ್ಯಾಸ್ ಇಲ್ಲೇ ಇಲ್ಲ ಅಂತ ಅರ್ಥ. ಜೀರೋ ವ್ಯಾಲ್ಯೂಮ್ ಇನ್ ದ ಸೆನ್ಸ್ ವಾಟ್ ಇಟ್ ಇಸ್. ಸೊ ವ್ಯಾಲ್ಯೂಮ್ ಏನು ಇಲ್ಲಪ್ಪ, ಜೀರೋ ಐತಪ್ಪ ಅಂದ್ರೆ ಅರ್ಥದಲ್ಲಿ ಅಲ್ಲಿ ಗ್ಯಾಸ್ ಅನ್ನೇ ಇಲ್ಲ. ಅದೇನಪ್ಪ ಒಂದು ಇಮ್ಯಾಜಿನರಿ ಟೆಂಪರೇಚರ್. ಕ್ಲಿಯರ್? ಸೊ ದ ಲೋವೆಸ್ಟ್ ಇಮ್ಯಾಜಿನರಿ ಟೆಂಪರೇಚರ್, ಲೋವೆಸ್ಟ್ ಅಂದ್ರೆ ಕಡಿಮೆದು, ಇಮ್ಯಾಜಿನರಿ ಅಂದ್ರೆ ನಾವು ಕಲ್ಪನೆ ಮಾಡ್ಕೋಬೇಕಷ್ಟ. ಯಾಕಂತಂದ್ರೆ ಅಷ್ಟು ನಾವು ಟೆಂಪರೇಚರ್ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಬಟ್ ಹಂಗೆ ಅದನ್ನ ಅಲ್ಲಿಗೆ ಒಯ್ದು ನಾವು ಇಡಕ್ಕೂ ಸಾಧ್ಯ ಇಲ್ಲ. minus 273.15 ತನಕ ಒಯ್ದು ಅಲ್ಲಿ ಗ್ಯಾಸ್ ಚೆಕ್ ಮಾಡಪ್ಪ ಅಂತಂದ್ರೆ ನಮ್ಮ ಕಡೆ ಸಾಧ್ಯ ಆಗಂಗಿಲ್ಲ. ಹೌದಾ? ಸೊ ಇಟ್ ಇಸ್ ದ ಲೋವೆಸ್ಟ್ ಇಮ್ಯಾಜಿನರಿ ಟೆಂಪರೇಚರ್ ಅಟ್ ವಿಚ್ ಗ್ಯಾಸಸ್ ಆಕ್ಯುಪೈ ಜೀರೋ ವ್ಯಾಲ್ಯೂಮ್ ಅಂತ ಹೇಳ್ತಾನೆ. ಅಂದ್ರೆ ಗ್ಯಾಸ್ ಏನ್ ಮಾಡೋದಪ್ಪ ಅಂದ್ರೆ ಜೀರೋ ವ್ಯಾಲ್ಯೂಮ್ ಆಕ್ಯುಪೈ ಮಾಡ್ಕೊಳ್ತೈತಿ. ಆ ಒಂದು ಟೆಂಪರೇಚರ್ ನಾವೇನ್ ಕರಿತೀವಪ್ಪ ಅಂತಂದ್ರೆ ಅಬ್ಸಲ್ಯೂಟ್ ಜೀರೋ ಅಂತ ಕರಿತೀವಿ. ಕ್ಲಿಯರ್? ವಾಟ್ ಈಸ್ ಅಬ್ಸಲ್ಯೂಟ್ ಜೀರೋ ಅಂತ ಕೇಳ್ಬೋದು ನಿಮ್ಮ ಕ್ವಶನ್. ವಾಟ್ ಈಸ್ ಅಬ್ಸಲ್ಯೂಟ್ ಜೀರೋ ಅಂದ್ರೆ, ಆಮೇಲೆ ಐಸೋ ಬಾರ್ ಅಂತಂದ್ರೇನು, ಐಸೋಥರ್ಮ್ಸ್ ಅಂದ್ರೇನು, ಐಸೋಕೋರ್ಸ್ ಅಂತಂದ್ರೇನು. ಹೌದಾ? ಐಸೋಥರ್ಮ್ ಮೀನ್ಸ್ ವಾಟ್ ಇನ್ ದ ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ ಏನ್ ಮಾಡ್ತೀವಿ, ಟೆಂಪರೇಚರ್ ಕಾನ್ಸ್ಟೆಂಟ್ ಇರ್ತೀವಿ ನೋಡಿ. ಅದಕ್ಕೆ ಏನ್ ಮಾಡಿದ್ವಿ, ಬೇರೆ ಬೇರೆ ಟೆಂಪರೇಚರ್ ಡ್ರಾ ಮಾಡಿದೀವಿ. ಅಲ್ಲಿ ನಾ ಆಕ್ಚುಲಿ ಹೇಳಿಲ್ಲ ಅದನ್ನ. ಸೊ ಅಲ್ಲಿ ಏನ್ ಕರಿದೀವಿ ಅಂದ್ರೆ ಈಚ್ ಲೈನ್ ಆನ್ ದ ಗ್ರಾಫ್ ಆಫ್ ವಾಟ್ ಇಟ್ ಇಸ್ ಏನೈತ್ರಿ, ಬಿ ಪಿ ಟಿ ಸಾರಿ ಬಿ ಪಿ ಬಿ ಅಂತ ಐತಲ್ಲ, ಪ್ರೆಷರ್ ಮತ್ತು ವ್ಯಾಲ್ಯೂಮ್ ರಿಲೇಶನ್ಶಿಪ್ ಹೇಳ್ತೀರಿ ನೀವು ಬಾಯ್ಲ್ಸ್ ಲಾ ಒಳಗೆ. ಹೌದಾ? ಬಿ ಪಿ ಬಿ ಅಂತ ಹೇಳಿ ನೋಡಿ. ಬಿ ಪಿ ಒಳಗೆ ಬಟ್ ಟೆಂಪರೇಚರ್ ಕಾನ್ಸ್ಟೆಂಟ್ ಐತಿ. ಸೊ ಈಚ್ ಲೈನ್ ಡ್ರಾನ್ ಬಿಟ್ವೀನ್ ದ ವಾಟ್ ಪ್ರೆಷರ್ ಅಂಡ್ ವ್ಯಾಲ್ಯೂಮ್ ಗ್ರಾಫ್ ಇಸ್ ಕಾಲ್ಡ್ as what ಐಸೋಥರ್ಮ್ಸ್ ಅಂತ ಕರಿತೀವಿ ನಾವು. ಹೌದ್ರೆ ದೇ ಆರ್ ಕಾಲ್ಡ್ as ಐಸೋಥರ್ಮ್ಸ್. ಇಲ್ಲಿ ಏನು ಲೈನ್ ಡ್ರಾ ಮಾಡಿದೀವಲ್ಲ ಅಂದ್ರೆ ಪ್ರೆಷರ್ ಅಂಡ್ ಕಾನ್ಸ್ಟೆಂಟ್ ಡ್ರಾ ಮಾಡಿದೀವಿ, ಅವಕ್ಕೆ ಏನ್ ಕರಿತೀವಿ ನಾವು, ಐಸೋ ಬಾರ್ಸ್ ಅಂತ ಕರಿತೀವಿ. ಇವು ಏನಪ್ಪ ಅಂದ್ರೆ ನಿಮಗೆ ಸಿಇಟಿ ಪರ್ಪಸ್ ಅಂತ 1 ಮಾರ್ಕ್ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್. ಐಸೋಥರ್ಮ್ ಎಲ್ಲಿ ಬರ್ತೈತಿ, ಐಸೋ ಬಾರ್ ಅಂದ್ರೆ ಎಲ್ಲಿ ಬರ್ತೈತಿ ಗೊತ್ತಿರ್ಬೇಕು ನಮಗೆ. ಇನ್ನು ಅಬ್ಸಲ್ಯೂಟ್ ಜೀರೋ ಅಂತಂದ್ರೆ ಏನ್ರಿ, ಇಟ್ ಇಸ್ ದ ಲೋವೆಸ್ಟ್ ಇಮ್ಯಾಜಿನರಿ ಟೆಂಪರೇಚರ್. It is the lowest imaginary temperature at which gases occupy zero volume. Is called as what? Absolute zero. ಅಂತ ನೆನಪಿಟ್ಕೊಳ್ಳೋದು. ಕ್ಲಿಯರ್? ಸಿಂಪಲ್ ಇದೆ. ಇನ್ನು ಎಲ್ಲ ಗ್ಯಾಸಸ್ ಏನ್ ಮಾಡ್ತಾವಪ್ಪ ಅಂದ್ರೆ ಚಾರ್ಲ್ಸ್ ಲಾ ಒಬೆ ಮಾಡ್ತಾವು. ಯಾವಾಗ ಒಬೆ ಮಾಡ್ತಾವಪ್ಪ ಅಂತಂದ್ರೆ ಪ್ರೆಷರ್ ಯಾವಾಗೂ ಏನಿರ್ಬೇಕ್ರಿ, at very low pressure and high temperature ಅಂತ ಹೇಳ್ತಾರೆ. ಹೌದ್ರಿ? ಟೆಂಪರೇಚರ್ ಅನ್ನೋದು ಫುಲ್ ಹೈ ಇರಬೇಕು, ಪ್ರೆಷರ್ ಪೂರ್ತಿ ಲೋ ಇರಬೇಕು. ಅವಾಗ ಏನ್ ಮಾಡ್ತಾವಪ್ಪ ಅಂದ್ರೆ ಎಲ್ಲಾ ಗ್ಯಾಸಸ್ ಏನ್ ಮಾಡ್ತಾವ್ರಿ, ಈ ಚಾರ್ಲ್ಸ್ ಲಾ ನ ಒಬೆ ಮಾಡ್ತಾವ ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೆ ವಿ ಗೆಟ್ ದ ಸ್ಟ್ರೇಟ್ ಲೈನ್. ಇಫ್ ಯು ಡಿಕ್ರೀಸ್ ದ ಟೆಂಪರೇಚರ್ ಅಂಡ್ ಯು ಹ್ಯಾವ್ ಟು ಮಿನಿಮೈಸ್ ದ ಪ್ರೆಷರ್, ಪ್ರೆಷರ್ ಅನ್ನು ಕಡಿಮೆ ಮಾಡಬೇಕು, ಟೆಂಪರೇಚರ್ ಅನ್ನು ಜಾಸ್ತಿ ಮಾಡಬೇಕು. ಅವಾಗ ಏನಾಗ್ತಿಪ್ಪ ಅಂದ್ರೆ ಎಲ್ಲಾ ಗ್ಯಾಸಸ್ ಏನ್ ಮಾಡ್ತಾವ್ರಿ, ಈ ಚಾರ್ಲ್ಸ್ ಲಾ ಏನ್ ಮಾಡ್ತಾವ, ಒಬೆ ಮಾಡ್ತಾವ. ಕ್ಲಿಯರ್? ಮೀನ್ಸ್ ವಾಟ್ ಇಟ್ ಇಸ್, temperature is directly proportional to volume. So volume is directly proportional to temperature ಅನ್ನುವಂತ ಮಾತು ಯಾವಾಗ ಸೆಟ್ ಆಗ್ತಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ, ಟೆಂಪರೇಚರ್ ಅನ್ನ
ಹೆಚ್ಚಿಗೆ ಮಾಡಬೇಕು, ಪ್ರೆಷರ್ ಅನ್ನ ಕಾನ್ಸ್ಟೆಂಟ್ ಇಡಬೇಕು ಅಥವಾ ಲೋ ಪ್ರೆಷರ್ ಇಡಬೇಕು. ಕ್ಲಿಯರ್? ದಿಸ್ ಇಸ್ ಆಲ್ ಅಬೌಟ್ ದ ವಾಟ್ ಚಾರ್ಲ್ಸ್ ಲಾ. ತಿಳಿದ್ರಿ? ಚಾರ್ಲ್ಸ್ ಲಾ ಏನಪ್ಪ ಗ್ರಾಫಿಕಲ್ ಎಕ್ಸ್ಪ್ರೆಷನ್ ಆಯ್ತು ಈಗ. And next again the very much important thing is what we have. You have the only problems on what it is Boyle's law as well as Charles law. Charles law ಮೇಲೆ ಮತ್ತು Boyle's law ಮೇಲೆ ಅಷ್ಟೇ ನಿಮಗೆ ಪ್ರಾಬ್ಲಮ್ಸ್ ಬರ್ತಾವ್ರಿ. ಹೌದಾ? ಆಮೇಲೆ again as I have already told you they are also 99% the questions they will ask from your problems may be asked from your NCERT textbooks only. ನಿಮ್ಮ NCERT textbook ಒಳಗೆ ಏನು ಪ್ರಾಬ್ಲಮ್ಸ್ ಬಿಡಿಸಿರ್ತಾರಲ್ಲ ಸಾಲ್ವ್ ಮಾಡಿದ್ದವರು ಏನು ಸಾಲ್ವ್ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅದರ ಸಾಲ್ವ್ ಪ್ರಾಬ್ಲಮ್ಸ್ ಅನ್ನ ಎಕ್ಸಾಮ್ ಒಳಗೆ ಹಾಕ್ತಿರ್ತಾರೆ 90%. ಕ್ಲಿಯರ್? 90% ಅಷ್ಟು ಅವ ರಿಪೀಟ್ ಆಗ್ತಿರ್ತಾವ. ಕ್ಲಿಯರ್? ಇನ್ನು ಒಂದು 10% ವೇರಿಯೇಷನ್ ಆದರೂ ಸಹಿತ ಒಂದು ಸ್ವಲ್ಪ ಏನು ವ್ಯಾಲ್ಯೂ ಚೇಂಜ್ ಮಾಡ್ಬೋದು ಅಷ್ಟೇ. ನಾಟ್ ವ್ಯಾಲ್ಯೂ ಸಂಖ್ಯೆ ಒಳಗೆ ಏನಾದ್ರು ಚೇಂಜ್ ಮಾಡ್ಬೋದು. ಅದು ಬಿಟ್ಟರೆ ಕ್ವಶನ್ ಇರೋ ರೀತಿ ಆಮೇಲೆ ಬಿಡಿಸುವಂಥ ಪದ್ಧತಿ ಎಲ್ಲವೂ ಏನಪ್ಪ ಅಂದ್ರೆ ಸೇಮ್ ಅನ್ನ ಇರ್ತೈತಿ. ಕ್ಲಿಯರ್? ಸೊ ಅಗೇನ್ ಐ ಜಸ್ಟ್ ಟೇಕ್ ದ ಎಕ್ಸಾಂಪಲ್ ಒನ್ ಆಫ್ ದ ಎಕ್ಸಾಂಪಲ್ ಫ್ರಮ್ ದ ವಾಟ್ ಇಟ್ ಇಸ್ ಚಾರ್ಲ್ಸ್ ಲಾ. ಒಂದು ಪ್ರಾಬ್ಲಮ್ ತಗೊಂಡ್ರೆ ಏನಪ್ಪ ಅಂದ್ರೆ ಆನ್ ಅ ಶಿಪ್. ಸೊ ಫಸ್ಟ್ ನೋಡೋದು ಏನು ಹೇಳಿದ್ರೆ ನಾವು ಒಂದು ಸ್ವಲ್ಪ ಓದು ಬಿಫೋರ್ ಐ ಜಸ್ಟ್ ರಬ್ ಇಟ್ ಹಿಯರ್. ನೋಡಿ ಕ್ವಶನ್ ಏನೈತೆ ಸರಿಯಾಗಿ ಓದೋಣ ಫಸ್ಟ್ಗೆ. ಆನ್ ಅ ಶಿಪ್ ಸೇಲಿಂಗ್ ಇನ್ ಪೆಸಿಫಿಕ್ ಓಷಿಯನ್ ವೇರ್ ಟೆಂಪರೇಚರ್ ಈಸ್ 23.4 degrees Celsius. A balloon is filled with 2 liter air. Balloon is filled with 2 liter air. What will be the volume of the balloon where the ship reaches Indian Ocean where the temperature is 26.1 degrees Celsius ಅಂತ ಹೇಳ್ತಾರೆ. ಅಂದ್ರೆ ನೋಡಿ ಕ್ವಶನ್ ಹೇಗೆ ಅರ್ಥ ಆಗ್ತದೆ ನೋಡ್ರಿ. ಇಂಗ್ಲಿಷ್ ನೋಡ್ರಿ ಈಜಿ ಅರ್ಥ ಆಗ್ತದೆ, ಸ್ವಲ್ಪ ಕನ್ನಡ ನೋಡ್ರಿ. ಏನಪ್ಪ ಅಂದ್ರೆ ಆನ್ ಅ ಶಿಪ್ ಸೇಲಿಂಗ್ ಇನ್ ಪೆಸಿಫಿಕ್ ಓಷಿಯನ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹಡಗ ತೇಲ್ಕೊಂಡು ಬರತೈತಿ. ಎಲ್ಲಿಪ್ಪ ಅಂದ್ರೆ ಪೆಸಿಫಿಕ್ ಸಾಗರ ಒಳಗೆ ಒಂದು ಹಡಗ ತೇಲ್ಕೊಂಡು ಬರಾಕತ್ತೈತಿ, ನಮ್ಮ ಇಂಡಿಯಾ ಕಡೆ ಬರತೈತಿ. ಹೌದಾ? ಸೊ ಅಲ್ಲಿ ಏನಾಗಿಪ್ಪ ಅಂದ್ರೆ where the temperature is 23.4 degrees Celsius. ಹೌದಾ? ಅಲ್ಲಿ ಪೆಸಿಫಿಕ್ ಸಾಗರದಾಗ ಏನೈತಲ್ಲ ಹಡಗ ಅದು ಈ ಕಡೆ ಬರಾಕತ್ತೈತಿ. ಅಲ್ಲಿ ಎಷ್ಟು ಐತಿ ಟೆಂಪರೇಚರ್ ಈಗ ಸದ್ಯಕ್ಕಂದ್ರೆ 23.4 degrees Celsius ಅಷ್ಟು ಐತಿ. ಇಮ್ಯಾಜಿನ್ ಮಾಡ್ಕೋಬೇಕು. ನಾ ಏನು ಹೇಳತ್ತಿಲ್ಲ ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ಕರೆಕ್ಟ್? ಸೊ 23.4 degrees Celsius ಟೆಂಪರೇಚರ್ ಐತಿ. ಆ ಬಲೂನ್ ಈಸ್ ಫಿಲ್ಡ್ ವಿತ್. ಹೌದಾ? ನೋಡ್ರಿ ಸಿಂಪಲ್ ಐತಿ, ಕ್ವಶನ್ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಹಡಗ ಪೆಸಿಫಿಕ್ ಸಾಗರದಾಗ ತೇಲ್ಕೊಂಡು ಬರತೈತಿ ನಮ್ಮ ಕಡೆ. ಅಲ್ಲಿ ಒಂದು ಟೆಂಪರೇಚರ್ ಕೊಡ್ತಾವೆ. ಎಷ್ಟು ಅಂದ್ರೆ 23.4 degrees Celsius ಟೆಂಪರೇಚರ್ ಇರ್ತದೆ. ಸೊ ಅಲ್ಲಿ ಇದ್ದವ್ರು ಯಾರು ಸುಮ್ಮನೆ ಕುಂದಿರ್ಲಿಲ್ಲ. ಏನು ಮಾಡ್ರು, ಒಂದು ಬಲೂನ್ ಕಟ್ಟಿ ಮ್ಯಾಲೆ ಕಟ್ಟಿ ಬಿಟ್ಟರು, ತುದಿ ಒಂದು ಬಲೂನ್ ಕಟ್ಟರು. ಹೌದಾ? ಅಲ್ಲಿ ಬಿಡಬೇಕಾದ್ರೆ ಒಂದು ಬಲೂನ್ ಏನಪ್ಪ ಅಂದ್ರೆ ಒಂದು ತುದಿಗೆ ಬಲೂನ್ ಕಟ್ತಾರ ಮ್ಯಾಲೆ. ಹೌದಾ? ಸೊ ಅದು ಹೇಳ್ತಾರ ನೋಡ್ರಿ. ಆ ಬಲೂನ್ ಇಸ್ ಫಿಲ್ಡ್ ವಿತ್ 2 liter ಏರ್. ಅಂದ್ರೆ ನಾವು ಫಿಕ್ಸ್ಡ್ ಏರ್ ಹಾಕ್ತಾನೆ. ಸೊ ಹೆಂಗ್ ಬೇಕಾದ್ರೆ ನಾವು ಬಲೂನ್ ಫಿಲ್ಅಪ್ ಮಾಡಿಬಿಟ್ಟಿಲ್ಲ ನಮ್ಮ ಜೊತೆಗೆ ಏನು ಮಾಡಪ್ಪ ಅಂದ್ರೆ ಒಂದು 2 ಲೀಟರ್ ಕರೆಕ್ಟ್ ಆಗಿ ಮಾಪ್ ಮಾಡಿದ್ರೆ 2 ಲೀಟರ್ ಏರನ್ನ ಫಿಲ್ಅಪ್ ಮಾಡ್ಬೋದು. 2 ಲೀಟರ್ ಏರ್ ಫಿಲ್ಅಪ್ ಮಾಡಿದ್ರೆ ಮ್ಯಾಲೆ ಕಟ್ಟಿ ಬಿಟ್ಟ ತುದಿ. ಹೌದಾ? ಸೊ ಅವಾಗ ಏನಾಯ್ತು ಅಂದ್ರೆ ಅವಾಗ ಹಡಗ ತೇಲ್ಕೊಂಡು ಏನಾಯ್ತು ಇಂಡಿಯಾ ಕಡೆ ಬಂತು. ಕ್ಲಿಯರ್? ಸೊ ಇಲ್ಲಿ ಮುಗಿತಿದೆ ಎಷ್ಟು. ಹೌದಾ? A ship sailing in a Pacific Ocean where temperature is 23.4 degrees Celsius. A balloon is filled with 2 liter air. ಇಲ್ಲಿ ಮುಗಿತು ನಾವು ಸ್ಟಾಪ್ ಆಯ್ತು. ಅಂದ್ರೆ ಹಡಗ ತೇಲ್ಕೊಂಡು ಬರತೈತಿ ಪೆಸಿಫಿಕ್ ಸಾಗರದಿಂದ. ಹೌದಾ? ಸೊ ಅಲ್ಲಿ ಎಷ್ಟು ಇತ್ತು ಬರಬೇಕಾದ ಟೆಂಪರೇಚರ್ 23.4 degrees Celsius ಟೆಂಪರೇಚರ್ ಇತ್ತು. ಆ ಟೆಂಪರೇಚರ್ ಒಳಗೆ ಒಬ್ಬ ಏನ್ ಮಾಡಿದ ಸುಮ್ ಕುಂದ್ರಲ್ಲ. ಏನ್ ಮಾಡಿದ ಒಂದು ಬಲೂನ್ ತಗೊಂಡ ಅದ್ರ ಒಂದು 2 ಲೀಟರ್ ಏರ್ ತುಂಬಿದ, ಅದನ್ನ ಮ್ಯಾಲ್ ಕಟ್ಟಿ ಬಿಟ್ಟ. ಹೌದ್ರೆ? ಇನ್ನು ನೆಕ್ಸ್ಟ್ ವಾಟ್ ವಿಲ್ ಬಿ ದ ವ್ಯಾಲ್ಯೂಮ್ ಆಫ್ ದ ಬಲೂನ್ ವೇರ್ the ship reaches Indian Ocean where the temperature is 26.1 degrees Celsius. ಹೌದ್ರೆ? ಸೊ ಅದ್ರ ಮುಂದಿನ ಕ್ವಶನ್ ಕೇಳ್ತಾನವ ಏನಪ್ಪಾ ಅಂದ್ರೆ ಹಂಗಾದ್ರೆ ಆ ಹಡಗ ಆ ಪೆಸಿಫಿಕ್ ಸಾಗರವನ್ನು ಬಿಟ್ಟು ನಮ್ದು ಏನಪ್ಪಾ ಅಂದ್ರೆ ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರಕ್ಕೆ ಬರುವಾಗ, ಹೌದ್ರೆ ಆ ಪೆಸಿಫಿಕ್ ಸಾಗರ ದಾಟಿ ಏನ್ ಮಾಡಿದ್ರೆ ಹಿಂದೂ ಮಹಾಸಾಗರಕ್ಕೆ ಬಂತು. ಅಲ್ಲಿ ಬಂದಾಗ ಏನಾಗಿಪ್ಪ ಅಂದ್ರೆ ಟೆಂಪರೇಚರ್ ಎಷ್ಟಿದ್ರೆ ನಮ್ಮಲ್ಲಿ ಹಿಂದೂ ಮಹಾಸಾಗರ ಇರುವಂತ ಟೆಂಪರೇಚರ್ ಎಷ್ಟಿದೆ 26.1 ಡಿಗ್ರಿ ಸೆಲ್ಸಿಯಸ್ ಐತಂತ. ಹೌದಾ? ಸೊ ಹಂಗಿದ್ದಾಗ ಅದರೊಳಗಿನ ಗ್ಯಾಸ್ ಎಷ್ಟು ಇರ್ತೈತಿ ಅಂತ ಕೇಳ್ತಾನೆ. ಅಂದ್ರೆ ವಾಟ್ ವಿಲ್ ಬಿ ದ ಚೇಂಜಸ್ ಇನ್ ದ ವ್ಯಾಲ್ಯೂಮ್ ಆಫ್ ದಟ್ ಪರ್ಟಿಕ್ಯುಲರ್ ಬಲೂನ್.
ಸೊ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ. ಸೊ ನಮಗೆ ಕೊಟ್ಟಂಥ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನೇನು ಕ್ವಾಂಟಿಟಿ ಕೊಟ್ಟಿದ್ದಾನೆ, ಏನು ಕೇಳಾಕತ್ತದ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಹೌದಾ? ನೋಡ್ರಿ ಏನು ಮಾಡಿರಲಿ, ಎರಡು ಟೆಂಪರೇಚರ್ ಕೊಟ್ಟಿದ್ದಾರಪ್ಪ ನಮ್ಗೆ. 23.4 ಡಿಗ್ರಿ ಸೆಲ್ಸಿಯಸ್ ಒಂದೈತಿ, 26.1 ಡಿಗ್ರಿ ಸೆಲ್ಸಿಯಸ್ ಒಂದೈತಿ. ಹೌದಾ? ಇನ್ನು ಒಂದು ವ್ಯಾಲ್ಯೂಮ್ ಕೊಟ್ಟಿದ್ದಾರೆ, 2 ಲೀಟರ್ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ಮತ್ತು ನಾವೇನು ಕೇಳೋಣ, ಇನ್ನೊಂದು ವ್ಯಾಲ್ಯೂಮನ್ನ ಕೇಳಿದ್ದಾರೆ. ಹೌದ್ರಿ? ನೋಡಿ, ವಾಟ್ ವಿಲ್ ಬಿ ದ ವ್ಯಾಲ್ಯೂಮ್ ಆಫ್ ದ ಬಲೂನ್ ಅಂತ ಕೇಳೋಣ. ಅಂದ್ರೆ ಅದರ್ ಸೇಮ್ ಬಲೂನ್ ವ್ಯಾಲ್ಯೂಮ್ ಎಷ್ಟು ಆಗಿರ್ತೈತಿ ಯಾವಾಗ, ವೆನ್ ಇಟ್ ರೀಚಸ್ ಟು ದ ಇಂಡಿಯನ್ ಓಷಿಯನ್, ನಮ್ಮ ಹಿಂದೂ ಮಹಾಸಾಗರಕ್ಕೆ ಬಂದಾಗ ಅದರದ್ದು ಎಷ್ಟು ನಮಗೆ ಏರ್ ಇರ್ತೈತಿ ಅದ್ರೊಳಗೆ ಅಂತ ಕೇಳ್ತಾನೆ ಕ್ವಶನ್. ಸೊ ಹಿಂಗೆ ನಮ್ಮ ಕ್ವಶನ್ ಸರಿಯಾಗಿ ಅರ್ಥ ಆಯ್ತಪ್ಪ ಅಂದ್ರೆ ಇದು ಎದ್ರ ಮೇಲೆ ಕ್ವಶನ್ ಕೇಳೋ ಗೊತ್ತಿರ್ತೈತಿ. ಸೊ ನಮ್ಗೆ ಆಗಲೇ ಗೊತ್ತೈತಿ, ಬಾಯ್ಲ್ಸ್ ಲಾ ಅಂದ್ರೆ ಬಿ ಪಿ ವಿ ಐತಿ, ಚಾರ್ಲ್ಸ್ ಲಾ ಅಂದ್ರೆ ಸಿ ಟಿ ವಿ ಐತಿ. ಅಂದ್ರೆ ಟೆಂಪರೇಚರ್ ಕೊಟ್ಟಾನು, ವ್ಯಾಲ್ಯೂಮ್ ಕೊಟ್ಟಾನು, ಅಂದ್ರೆ ಇಟ್ ಇಸ್ ಡಿಪೆಂಡ್ಸ್ ಅಪಾನ್ ದ ವಾಟ್ ಚಾರ್ಲ್ಸ್ ಲಾ ಅಂತ ನಮ್ಗೆ ಗೊತ್ತಿರಬೇಕು. ಕ್ಲಿಯರ್? ಸೊ ನೋಡಿ ಹ್ಯಾಂಗ್ ಬಿಡಿಸೋಣ ಈಗ. ಸೊ ಫಸ್ಟ್ ಏನು ಮಾಡಿ ಕೊಟ್ಟಂತ ವ್ಯಾಲ್ಯೂ ಬರ್ಕೊಂಡು ನಾವು ಫಸ್ಟ್. ಸೊ ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನಾವು, ಅಥವಾ ಈಗ ಅಂತ ಕಡಸ್ ಟೆಂಪರೇಚರ್ ಆಲ್ಸೋ ಇನಿಷಿಯಲ್ ವ್ಯಾಲ್ಯೂ ಕೊಡೋಣ. ಎಷ್ಟು ತಿಂತಿಲಿ? ಸೊ 2 ಲೀಟರ್ ಅದ್ರೊಳಗೆ ಏನಿತ್ತಪ್ಪ, ಗಾಳಿ ಇತ್ತು. ಬಲೂನ್ ಒಳಗೆ ಎಷ್ಟಿತ್ತು? 2 ಲೀಟರ್ಸ್ ಏರ್ ಇತ್ತು. ಹೌದಾ? ಅಂಡ್ ಅಗೇನ್ ವಿ ಹ್ಯಾವ್ ಆಲ್ರೆಡಿ ಸೀನ್ ದಟ್ ಚಾರ್ಲ್ಸ್ ಲಾ ಅಂತ ನೀವು ತಗೊಂಡಾಗ ಏನು ಮಾಡ್ಬೇಕು, ಯಾವಾಗ ಸ್ಟೇಟ್ಮೆಂಟ್ ನಾವು ಹೇಳ್ತೀವಿ ಅಬ್ಸಲ್ಯೂಟ್ ಟೆಂಪರೇಚರ್ ಹತ್ರ ವರ್ಡ್ ಯೂಸ್ ಮಾಡ್ತಾವೆ. ಅಂದ್ರೆ ಏನ್ರಿ, ಯು ಹ್ಯಾವ್ ಟು ಕನ್ವರ್ಟ್ ದ ಟೆಂಪರೇಚರ್. ಇಫ್ ಇಟ್ ಇಸ್ ಡಿಗ್ರಿ ಸೆಲ್ಸಿಯಸ್ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಕೆಲ್ವಿನ್. ಇದು ನಮ್ಗೆ ಯಾವಾಗ ಮರೆಯೋದಿಲ್ಲ. ಹೌದಾ? ಕಂಪಲ್ಸರಿ ಏನು ಮಾಡ್ಬೇಕು, ಅದನ್ನ ಕೆಲ್ವಿನ್ ಒಳಗೆ ನಾವು ನೆನಪಿಟ್ಕೊಳ್ಬೇಕು. ಕೆಲ್ವಿನ್ ಒಳಗನ ಏನು ಮಾಡ್ಬೇಕು, ಅದನ್ನ ರಿಪ್ರೆಸೆಂಟ್ ಮಾಡಬೇಕು. ಸೊ ವ್ಯಾಲ್ಯೂಮ್ ಕೊಟ್ಟಣ T1 ಎಷ್ಟಿತ್ತು ಅಂದ್ರೆ 2 ಲೀಟರ್ ಐತೆ. ಹೌದ್ರಿ? ಸೊ ಅದ್ರ ಥರ ಟೆಂಪರೇಚರ್ ಕೊಡ್ತಾನ ನಾವು. T1 ಎಷ್ಟಿತ್ತು ಅಲ್ಲಿ 23.4 ಡಿಗ್ರಿ ಸೆಲ್ಸಿಯಸ್ ಐತಿದ. ಕ್ಯಾಪಿಟಲ್ T1 ನೀವೆಲ್ಲ ಬರ್ದಿದ್ರಪ್ಪ ಅಂದ್ರೆ ಏನು ಮಾಡ್ಬೇಕಂದ್ರೆ ಡಿಗ್ರಿ ಸೆಲ್ಸಿಯಸ್ ಇದನ್ನ ಕೆಲ್ವಿನ್ ಕನ್ವರ್ಟ್ ಮಾಡ್ಕೊಳ್ಬೇಕು. ಅವಾಗ ಏನು ಮಾಡ್ತೀವಿ, 273.15 ನ ಆಡ್ ಮಾಡ್ತೀವಿ. ಕ್ಲಿಯರ್? ಇಟ್ ಶುಡ್ ಬಿ ಆಡೆಡ್ ವಿತ್ 273.15. ಕ್ಲಿಯರ್? ಸೊ ಅವಾಗಿನ ಟೆಂಪರೇಚರ್ ಎಷ್ಟಾಗೈತ್ರಿ, T1 ಎಷ್ಟಾಗೈತಪ್ಪ ಅಂದ್ರೆ 296.4 ಕೆಲ್ವಿನ್ ಆಗೈತೆ ನೋಡೋಣ. ಆಡ್ ಬೋತ್ ಆಫ್ ದೆಮ್ ವಿಲ್ ಗೆಟ್ 296.4 ಕೆಲ್ವಿನ್. ಇಷ್ಟು ಆಗ್ತೈತಿ. ಹೌದಾ? ಇನ್ನು ನಮ್ಗೆ T2 ಕೊಟ್ಟ ನೋಡ್ರಿ. T2 ಕೊಟ್ಟಿದ ಎಷ್ಟು ಕೊಟ್ಟಿದಪ್ಪ ಅಂದ್ರೆ ಇದು ಇನಿಷಿಯಲ್ ಟೆಂಪರೇಚರ್ ಇದೆ, ಇದು ಫೈನಲ್ ಟೆಂಪರೇಚರ್ ನಾವು. ಹೌದಾ? ಸೊ ಎಷ್ಟಿತ್ತು ಅಂದ್ರೆ 26.1 ಡಿಗ್ರಿ ಸೆಲ್ಸಿಯಸ್ ಐತಿ. ಅಗೇನ್ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಕೆಲ್ವಿನ್. ಯು ವಿಲ್ ಗೆಟ್ 273.15. ಸೊ ದ ಆನ್ಸರ್ ವಾಟ್ ವಿ ಗೆಟ್ ಹಿಯರ್ ಇಸ್, what we get, 299.1 ಕೆಲ್ವಿನ್ ನಮಗೆ ಸಿಕ್ಕಿದ್ದು ಆನ್ಸರ್. ಕ್ಲಿಯರ್ ರೀ? ಸೊ 299.1 ಕೆಲ್ವಿನ್ ನಮಗೆ ಸಿಕ್ತಿತ್ತು. ಕ್ಲಿಯರ್? ಸೊ ಮುಂದೆ ನೀವು ಪಾಯಿಂಟ್ ಒಳಗೆ ಏನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಿಡಿದಿದ್ರಿ. ಹೌದಾ? 0.15 ರಿಮೂವ್ ಮಾಡಿ ನೀವು ಬರೀ 273 ಇಟ್ಕೊಂಡು ಸಹಿತ ಕ್ಯಾಲ್ಕುಲೇಷನ್ ಮಾಡ್ಬೋದು. 0.15 ನೀವು ಅಲ್ಲಿ ತಗೊಳ್ಳೋದು ಸಹಿತ ಅಂದ್ರೆ ಅಷ್ಟನ್ನು ತೊಗೊಂಡ್ರೆ ನಡೀತಿದೆ, ಏನು ಸಮಸ್ಯೆ ಇಲ್ಲ. ಅದೇ ನಾವು ಪ್ರಾಬ್ಲಮ್ ಆಗಂಗಿಲ್ಲ. ಸೊ 299.1 ಕೆಲ್ವಿನ್ ಆಗ್ತೈತಿ. ಸೊ ಅಂದ್ರೆ ಏನೇನು ಕೊಟ್ಟಾಗಾದ್ರೆ T1 ಕೊಟ್ಟಾನ, T2 ಕೊಟ್ಟಾನ, P1 ಕೊಟ್ಟಾನ, ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಾನ. ಸೊ ಹಿ ವಾಂಟ್ ಟು ಫೈಂಡ್ ದಟ್, ಆರ್ ಹಿ ವಾಂಟೆಡ್ ಟು ಟೆಲ್ ಯು ದಟ್ ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ದ ಬಲೂನ್. ಮೀನ್ಸ್ P2 he has told you to find out. ನಿಮ್ಗೆ ಏನು ಕಂಡುಹಿಡಿಯಕ್ಕೆ ಹೇಳಿದಪ್ಪ ಅಂದ್ರೆ P2 ಎಷ್ಟು ಇದೆ ಅಂತ ಕಂಡುಹಿಡಿಯಕ್ಕೆ ಹೇಳಿದ ನಮಗೆ. ಹೌದ್ರಿ? ಸೊ ನಮ್ಗೆ ಕಾಮನ್ಲಿ ಈಜಿಲಿ ಗೊತ್ತೈತೆ ನಮ್ಗೆ ಇಕ್ವೇಶನ್ ಏನ್ರಿ. ನಿಮ್ಗೆಲ್ಲ ನೆನಪುಗಳಾಗಬೇಕು ಅಂದ್ರೆ ಇಕ್ವೇಶನ್ ಏನು ಮಾಡ್ಬೇಕು, ನೀವು ಸ್ಟೇಟ್ಮೆಂಟ್ ಮತ್ತು ಅದರದ್ದು ರಿಪ್ರೆಸೆಂಟೇಟಿವ್ ಮ್ಯಾಥಮೆಟಿಕಲ್ ಫಾರ್ಮ್ ಅಷ್ಟು ನೆನಪಿಟ್ಕೊಳ್ಬೇಕು. ಅಂದ್ರೆ ಏನಾಗ್ತೈತಿ, ದ ವ್ಯಾಲ್ಯೂಮ್ ಆಫ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸಸ್ ವೇರೀಸ್ ವಿತ್ ದ ವಾಟ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾವೆ. ಹೌದ್ರಿ? ಅಂದ್ರೆ ನೋಡಿ CTV ಅನ್ನೋದೈತೆ ನಮ್ಮ ಇಕ್ವೇಶನ್. ಹೌದಾ? ಸೊ ಇದು ನಾವು ಶಾರ್ಟ್ ಫಾರ್ಮ್ ಇದೆ ನಿಮಗೆ, CTV ಅಂತ ನೆನಪಿಟ್ಕೊಳಕ್ಕೆ ಇದೆ ನಿಮಗೆ. C ಅಂದ್ರೆ ಚಾರ್ಲ್ಸ್ ಲಾ, ಇದೇನು ಯಾವ್ದೈತಿ ಟೆಂಪರೇಚರ್ ಮತ್ತು ವ್ಯಾಲ್ಯೂಮ್ ಬಗ್ಗೆ ಹೇಳ್ತೈತಿ. ಹೌದಾ? ಸೊ ಇದನ್ನು ಹೆಂಗೆ ಬರೀತೀವಪ್ಪ ಅಂದ್ರೆ P is directly proportional to T ಅಂತ ಬರೀತೀವಿ. ಹೌದಾ? ಸೊ ಇನ್ನು ಇದನ್ನ V ತೆಗಿಬೇಕಾಗಿ ಪ್ರಪೋರ್ಷನಾಲಿಟಿ ಚಿಹ್ನೆ ತೆಗಿಬೇಕಾದ್ರೆ ಏನು ಮಾಡ್ತೀರಿ, V is equal to K2 into T ಅಂತ ಬಂದಿನ. K2 ಅಂತ ಯಾಕೆ ಕೊಟ್ಟಿಪ್ಪ ಅಂದ್ರೆ ಹೆಸರ K1 ನಾವು ಬಾಯ್ಲ್ಸ್ ಕೊಟ್ಟಿವಿ, ನಾವು ಕಾನ್ಸ್ಟೆಂಟ್ ಅದು. ಅದಕ್ಕೆ K2 ಇದಕ್ಕೆ ಏನು ಮಾಡಿದ್ರಿ, ಚಾರ್ಜ್ ಇಟ್ಕೊಂಡಿವಿ ಅಷ್ಟೇ, ಬೇರೆ ಏನಿಲ್ಲ. K1 K2 ಅಂದ್ರೆ ತಿಳಿದ್ರಿ. ಇನ್ನು ಇದು K2 ಈ ಕಡೆ ಬಿಟ್ಟರೆ ಏನಾಗೈತಿ, V by T is equal to K2 ಆಗ್ತೈತಿ.
ಸೊ ಇದು ನಿಮಗೆ ಗೊತ್ತಿದ್ದಪ್ಪ ಅಂದ್ರೆ ಈಸಿಯಾಗಿ ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಹೌದಾ? ಇನ್ನೇನು ಮಾಡಿದ್ರೆ ಇದನ್ನ ತೊಗೊಂಡು ಏನು ಮಾಡಬೇಕು ಅಂದ್ರೆ ಸೊ ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ ಏನು ಮಾಡ್ತೀರಿ ಇಲ್ಲಿ ಇನಿಷಿಯಲ್ ವ್ಯಾಲ್ಯೂಮ್ initial temperature is equal to final volume divided by final temperature. This is your answer. This equation is in the okay. V1 by T1 is equal to P2 by T2 is clear. So in a materially just value of the height now V1 is 2 liter is clear divided by T1 is 296 ಅಥವಾ ಇದಕ್ಕಿಂತ ಮುಂಚೆ ಏನು ಮಾಡ್ತೀವಿ ನಾವೀಗ ನಮಗೆ ಏನು ಬೇಕಾಗಿತ್ತು T2 ಬೇಕಾಗಿತ್ತು ನಾವು ವ್ಯಾಲ್ಯೂ. ಹೌದಾ? ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ಇದು ನಾವು ಬೇಕಾಗಿತ್ತು ಇದನ್ನೊಂದು ಈ ಕಡೆ ಇಟ್ಕೊಂಡು ಇದನ್ನೆಲ್ಲ ಈ ಕಡೆ ಕಳಿಸ್ಬಿಟ್ಟು ಏನಾಗೈತೆ ಅವಾಗ P2 is equal to ಇದು ಏನಾಗೈತ್ರಿ ಈ ಕಡೆ ಮಲ್ಟಿಪ್ಲೈ ಆಗೈತೆ ಅಂದ್ರೆ V1 into T2 divided by ಏನಾಗೈತ್ರಿ T1 ಅಂತ ಆಗೈತೆ. ಕರೆಕ್ಟಾ? ಸೊ ಇದನ್ನೇನಪ್ಪ ಅಂದ್ರೆ ಈ ಕಡೆ ಕಳಿಸಿದ್ರೆ ಏನಾಗೈತ್ರಿ P1 into T2 divided by T1 ಆಗೈತೆ. ಸೊ ಜಸ್ಟ್ ಏನು ಸಬ್ಸ್ಟಿಟ್ಯೂಟ್ ಮಾಡ್ರಿ. T1 ಎಷ್ಟೈತೆ ಅಂದ್ರೆ 2 ಲೀಟರ್ ಕೊಟ್ಟಾನ T1. ಸೊ ಆಮೇಲೆ T2 ಎಷ್ಟು ಕೊಟ್ಟಾನ್ರಿ 299.1 ಅಂತ ಕೊಟ್ಟಾನ ಕೆಲ್ವಿನ್ ಒಳಗೈತಿ. ಸೊ ಡಿವೈಡೆಡ್ ಬೈ T1 ಎಷ್ಟೈತಪ್ಪ ಅಂದ್ರೆ ಇಲ್ಲೇ ಲೀಟರ್ ಮೆನ್ಷನ್ ಮಾಡೋದು ನೀವು. ಸೊ T1 ಎಷ್ಟೈತೆ ಮಾಡೋದು 296 ಪಾಯಿಂಟ್ ಎಷ್ಟೈತ್ರಿ 4 ಐತಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರಪ್ಪ ಅಂದ್ರೆ ಏನು ಬರ್ತದೆ ನಿಮ್ಮಲ್ಲಿ 299.1 divided by 296.1 ನೀವು ಮಾಡಿದ್ರಪ್ಪ ಅಂದ್ರೆ ಎಷ್ಟು ನಮಗೆ ಬರ್ತೈತಪ್ಪ ಅಂದ್ರೆ 2 into 1.009 ಬರ್ತೈತೆ ನೋಡಿ ಆನ್ಸರ್. ಹೌದಾ? ಯು ಕ್ಯಾನ್ ಜಸ್ಟ್ ಸಿಂಪ್ಲಿಫೈ ಇಟ್ 2 into 1.009 ಅಂತ ಬರ್ತೈತಿ. ಸೊ ದ ಫೈನಲ್ ಆನ್ಸರ್ ವಾಟ್ ವಿ ಗೆಟ್ ಹಿಯರ್ ಇಸ್ P2 is equal to 2.018 liter. 2.018 ಲೀಟರ್ ಅಷ್ಟು ನಮಗೆ ಆನ್ಸರ್ ಬರ್ತೈತಿ. ಅಂದ್ರೆ ಇದ್ರ ನಮ್ಗೆ ಏನು ಗೊತ್ತಾಗ್ತೈತ್ರಿ ನೀವು ಇನ್ಕ್ರೀಸ್ ದ ಟೆಂಪರೇಚರ್. ಸೊ 23 ಇತ್ರಿ 23.4 ಇತ್ತು ಎಷ್ಟು ಹೆಚ್ಚಾಗೈತಿ 26.1 ಅಷ್ಟು ಹೆಚ್ಚಾಗೈತಿ. ಅಂದ್ರೆ ಮ್ಯಾಕ್ಸಿಮಮ್ ವಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ಅರೌಂಡ್ ಆಫ್ 2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗೈತಿ ನಮ್ಮ ಟೆಂಪರೇಚರ್. ಅಂದ್ರೆ ಟೆಂಪರೇಚರ್ 2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗೈತಪ್ಪ ಅಂದ್ರೆ ಆಬ್ವಿಯಸ್ಲಿ ಏನಾಗಬೇಕು ಅಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಆಗಬೇಕು. ಆ ವ್ಯಾಲ್ಯೂಮ್ ಎಷ್ಟು ಜಾಸ್ತಿ ಆಗೈತಪ್ಪ ಅಂದ್ರೆ 2 ಲೀಟರ್ ಇರ್ತದೆ ಏನಾಗೈತ್ರಿ 2 ಲೀಟರ್ ಇರ್ತದೆ 2.018 ಲೀಟರ್ ಅಷ್ಟು ಆಗೈತಿ. ಕ್ಲಿಯರ್? ಸಿಂಪಲ್ ಐತಿ ಪ್ರಾಬ್ಲಮ್, ಬಹಳ ಈಸಿ ಐತಿ. ನೀವು ಒನ್ಸ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ಒನ್ಸ್ ಯು ಅಂಡರ್ಸ್ಟುಡ್ ದ ಕ್ವಶನ್ ಇಟ್ ಇಸ್ ವೆರಿ ಮಚ್ ಈಸಿ. ಕ್ಲಿಯರ್? So this is about the what Charles law. Clear? And the third one is what we have Gay-Lussac's law anta bartade third one. Clear? So third one is what Gay-Lussac's law. So only I have just already told you you get the problems on only Boyle's law as well as Charles law. Charles law ಮತ್ತು Boyle's law ಅಷ್ಟೇ ನೀವು ಪ್ರಾಬ್ಲಮ್ಸ್ ಬರ್ತಾವ್ರಿ. Clear? ಉಳಿದ ಮೇಲೆ ಪ್ರಾಬ್ಲಮ್ಸ್ ಬರಂಗಿಲ್ಲ. Again I just remember the examples what I have given. ಬಾಯ್ಲ್ಸ್ ಲಾ ಅಂತ ನೀವು ತಗೊಂಡ್ರೆ ಏನು ನೆನ್ಪಿಟ್ಕೊಳ್ಬೇಕ್ರಿ ಪಿಸ್ಟನ್ ನೆನ್ಪಿಟ್ಕೊಳ್ಬೇಕು ನಾವು ಎಕ್ಸಾಂಪಲ್. ಹೌದ್ರಿ? ಅದ ಈ ಕಡೆ ಬಂದ್ರಪ್ಪ ಅಂದ್ರೆ ಚಾರ್ಲ್ಸ್ ಲಾಕ್ ಬಂದ್ರೆ ಏನು ನೆನ್ಪಿಟ್ಕೊಳ್ಬೇಕ್ರಿ ಬಲೂನ್ ಜಾತ್ರಾ ಏನು ಬಲೂನ್ ನೆನ್ಪಿಟ್ಕೊಳ್ಬೇಕ್ರಿ. ಹೇಳ್ತ್ರಿ ಜಾತ್ರಾ ಬಲೂನ್ಸ್ ಹೊಡಿತಿರ್ತಾವ, ಯಾಕೆ ಹೊಡಿತಿರ್ತಾವ ಅದು ಬರ್ತೈತಿ. ಇನ್ನು ಥರ್ಡ್ ಬಂದ್ರಪ್ಪ ಗೇ-ಲುಸಾಕ್ಸ್ ಬಂದ್ರಪ್ಪ ಅಂದ್ರೆ ಇದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನಿಮ್ಗೆ ಬ್ಯಾಸಿಗೆ ಒಳಗೆ ಏನಾಗ್ತಿರ್ತದೆ ಬೇಸಿಗೆ ಕಾಲದಾಗ ಟೈರ್ ಜಾಸ್ತಿ ಬಸ್ಟ್ ಆಗ್ತಿರ್ತಾವ ಗಾಡಿ. ಹೌದ್ರಿ? ಎಸ್ಪೆಷಲಿ ಹೆವಿ ಲೋಡೆಡ್ ಹೌದ್ರಿ ಟ್ರಕ್ಸ್ ಆಗಿರ್ಬೋದು ಅಥವಾ ಏನೋ ಬಸ್ಸಸ್ ಲೋಡೆಡ್ ಬಸ್ ಇದ್ದು ಏನಾಗ್ತಾವಪ್ಪ ಅಂದ್ರೆ ಜಾಸ್ತಿ ಏನಾಗಿರ್ತಾರೆ ಬಸ್ಟ್ ಆಗ್ತಿರ್ತಾವ ಟೈರ್. ಸೊ ಯಾಕೆ ಬಸ್ಟ್ ಆಕೈತಿ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಇದು ಒಂದು ನಮಗೇನಪ್ಪ ಎಕ್ಸಾಂಪಲ್ ಆಗೈತಿ. ಗೇ-ಲುಸಾಕ್ಸ್ ಲಾ ಏನು ಮಾಡ್ತಾನವ ಯಾ ಜಸ್ಟ್ ಫೈಂಡಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೆಷರ್ ಆ್ಯಂಡ್ ಟೆಂಪರೇಚರ್. ಹೌದ್ರಿ? ಟೆಂಪರೇಚರ್ ಮತ್ತು ಪ್ರೆಷರ್ ರಿಲೇಶನ್ಶಿಪ್ ಬಗ್ಗೆ ಅವನು ಏನು ಮಾಡ್ತಾನೆ ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಸೊ ಏನು ಎಕ್ಸ್ಪ್ಲನೇಷನ್ ಮಾಡ್ತಾನಪ್ಪ ಅವ ಪ್ರೆಷರ್ ಮತ್ತು ಟೆಂಪರೇಚರ್ ಯಾವ ಥರ ರಿಲೇಟೆಡ್ ಅದಾವು. ಹೌದ್ರಿ? ಸೊ ನೋಡ್ರಿ ವ್ಯಾಲ್ಯೂಮ್ ಅನ್ನ ಕಾನ್ಸ್ಟೆಂಟ್ ಇದಾರೆ ಅವ್ರಿಗೆ. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದೇರ್ ಆರ್ ದ 4 ಪ್ಯಾರಾಮೀಟರ್ಸ್. ಫಸ್ಟ್ ಒನ್ ಇಸ್ ಟೆಂಪರೇಚರ್, ಪ್ರೆಷರ್, ವ್ಯಾಲ್ಯೂಮ್ ಅಂಡ್ ನಂಬರ್ ಆಫ್ ಮೋಲ್ಸ್. ಇವು 4 ಕಾನ್ಸ್ಟೆಂಟ್ ಅದಾವ ನಮ್ಮ ಟರ್ಮ್ಸ್. ಅದ್ರೊಳಗೆ ಏನು ಮಾಡ್ತಾರೆ 2 ವೇರಿಯೇಷನ್ ಮಾಡಿ 2 ಕಾನ್ಸ್ಟೆಂಟ್ ಇಡ್ತಾರೆ. ಸೊ ಇವೇನು ಮಾಡ್ತಾನೆ ಈಗ ಪ್ರೆಷರ್ ಮತ್ತು ಟೆಂಪರೇಚರ್ ಬಗ್ಗೆ ರಿಲೇಷನ್ ತಿಳ್ಕೊಳ್ಳೋ ಸಲುವಾಗಿ ಏನು ಮಾಡ್ತಾನೆ
ವ್ಯಾಲ್ಯೂಮ್ ಅನ್ನ ಕಾನ್ಸ್ಟೆಂಟ್ ಇಡ್ತಾನೆ, ನಂಬರ್ ಆಫ್ ಮೋಲ್ಸ್ ಅನ್ನ ಕಾನ್ಸ್ಟೆಂಟ್ ಇಡ್ತಾನೆ. ಕ್ಲಿಯರ್? ವ್ಯಾಲ್ಯೂಮ್ ಅಂಡ್ ದ ಅಮೌಂಟ್ ಆಫ್ ಗ್ಯಾಸ್ ಇಸ್ ಫಿಕ್ಸ್ಡ್ ಹಿಯರ್. Clear? The only thing is what? If you increase the temperature, how the pressure will be. Clear? It is a matter of temperature and pressure. Temperature ಮತ್ತು pressure ಹೆಂಗೆ ಅಪ್ಲೈ ಆದರೆ ಏನೇನು ಆಗ್ತೈತೆ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಸೊ ಅದಕ್ಕೆ ನಾವು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಮಾರ್ನಿಂಗ್ ಟೈಮ್ನಾಗೂ ಏರ್ ಇರ್ತಿದ್ರು ಟ್ರಕ್ಸ್ಗಳು, ಅಂದರೆ ಹೋಗ್ತಿರ್ತೈತಿ, ಮಧ್ಯಾಹ್ನ ಜಾಸ್ತಿ ಆದಂಗೆ ಬಿಸಿಲು ಜಾಸ್ತಿ ಆದಂಗೆ ಏನಾಗ್ತೈತಿ, ರೋಡ್ ಹೀಟ್ ಆಗ್ತೈತಿ. ರೋಡ್ ಹೀಟ್ ಆದಂಗೆ ಏನಾಗ್ತೈತಿ, ಟೈರ್ ಹೀಟ್ ಆಗ್ತೈತಿ. ಹೌದಾ? ಸೊ ಟೈರ್ ಹೀಟ್ ಆದಾಗ ಅದ್ರೊಳಗೆ ಇರುವಂತ ಏರ್ ಪಾರ್ಟಿಕಲ್ಸ್ ಅಷ್ಟೇ ಇರ್ತಾವ. ಹೌದ್ರಿ? ವ್ಯಾಲ್ಯೂಮ್ ಅಂತೂ ಸೇಮ್ ಇರ್ತದೆ, ಬಟ್ ಏನ್ ಮಾಡಕ್ ಇಡ್ತಾವ, ಅವೇನ್ ಮಾಡ್ತಾವ್ರಿ, ಒಂದಕ್ಕೊಂದು ಲಿಕ್ವಿಡ್ ಪ್ರೆಷರ್ ಅಪ್ಲೈ ಮಾಡಕ್ ಇಡ್ತಾವ. ಹೌದಾ? ಸೊ ಪ್ರೆಷರ್ ಅಪ್ಲೈ ಆದ್ಮೇಲೆ ಏನಾಕೈತಿ, ವ್ಯಾಲ್ಯೂಮ್ ಮುಗಿಲ್ ಏನಪ್ಪ ಎಕ್ಸಾಸ್ಟ್ ಆಗ್ತೈತಿ, ಅಂದ್ರೆ ಏನ್ರಿ ಬರ್ಸ್ಟ್ ಆಗ್ತೈತಿ. ನಾವು ವ್ಯಾಲ್ಯೂಮ್ದೊಳಗೆ ಏನೂ ಚೇಂಜಸ್ ಮಾಡಕತ್ತಿಲ್ಲ, ಬಟ್ ಚೇಂಜಸ್ ಇಸ್ ವಾಟ್, ಲೋಡ್ ಮೇಲೆ ಸೇಮ್ ಐತ್ರಿ, ಪ್ರೆಷರ್ ಸೇಮ್ ಐತಿ ಅದ್ರ ಮೇಲೆ. ಹೌದಾ? ಬರೀ ಏನಪ್ಪ ಟೆಂಪರೇಚರ್ ಜಾಸ್ತಿ ಮಾಡಕತ್ತೀವಿ ನಾವು. ಸೊ ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಏನಾಗ್ತೈತಿ ಅಂದ್ರೆ ಪ್ರೆಷರ್ ಆಟೋಮೆಟಿಕ್ಲಿ ಜಾಸ್ತಿ ಆಗ್ತೈತಿ. ಸೊ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಪ್ರೆಷರ್ ಆಫ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ವೇರೀಸ್ ಡೈರೆಕ್ಟ್ಲಿ ವಿತ್ ದ ಟೆಂಪರೇಚರ್ ಅಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್. ವ್ಯಾಲ್ಯೂಮ್ ಅನ್ನ ಕಾನ್ಸ್ಟೆಂಟ್ ಇಟ್ಟಾಗ್ರಲ್ಲಿ, ಬಟ್ ಏನ್ ಮಾಡಕತ್ತೀವಿ ನಾವು, ಏನ್ ಮಾಡಕತ್ತೀವಿ, ಟೆಂಪರೇಚರ್ ಹೆಚ್ಚು ಮಾಡಿದಾಗ ಪ್ರೆಷರ್ ಆಫ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್. ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಅಂದ್ರೆ ಏನು ಬರ್ತೈತಿ, ನಂಬರ್ ಆಫ್ ಮೋಲ್ಸ್ ಬರ್ತೈತಿ. ಹೌದಾ? ಪ್ರೆಷರ್ ಆಫ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ವೇರೀಸ್ ಹೆಂಗ್ ಚೇಂಜ್ ಆಗೈತಿ ಅಂದ್ರೆ ಡೈರೆಕ್ಟ್ಲಿ ಅಂತ ಹೇಳ್ತಾನೆ, ಡೈರೆಕ್ಟ್ಲಿ ವಿತ್ ದ ವಾಟ್ ಟೆಂಪರೇಚರ್ ಅಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್. ಹೌದ್ರಿ? ಸೊ ಪ್ರೆಷರ್ ಮತ್ತು ಟೆಂಪರೇಚರ್ ಹೆಂಗ್ ಅದಾವಪ್ಪ ಅಂದ್ರೆ ಡೈರೆಕ್ಟ್ಲಿ ರಿಲೇಟೆಡ್ ಅದಾವ. ಸೊ ಇದನ್ನ ತೆಗಿಬೇಕಾದ್ರೆ ಪ್ರೊಪೋರ್ಷನಾಲಿಟಿ ಚೇಂಜ್ ತೆಗಿಬೇಕಾದ್ರೆ ಏನ್ ಮಾಡ್ತೀವಿ, ಅದನ್ನ K3 ಅಂತ ತಗೋತೀವಿ ಕಾನ್ಸ್ಟೆಂಟ್ ಟರ್ಮ್. ಸೊ P ಈಸ್ ಈಕ್ವಲ್ ಟು ಏನಾಗ್ತದೆ, K3 ಇಂಟು T ಆಯ್ತು. ಸೊ ಇನ್ನ ಈ T ಅನ್ನು ಎಗಡೆ ಕಳಿಸಿದ್ರೆ ಏನಾಗ್ತದೆ, P by T is equal to K3. This is what our Gay-Lussac's law. Simple ಐತಿ. ಸರಿ? ಸೊ ಅದನ್ನ ನಾವು ಹೆಂಗ್ ಬರೀಬಹುದು ಅಂದ್ರೆ ಇನಿಷಿಯಲ್ ಪ್ರೆಷರ್ P1, ಇನಿಷಿಯಲ್ ಟೆಂಪರೇಚರ್ T1, ಫೈನಲ್ ಪ್ರೆಷರ್ P2 ಡಿವೈಡೆಡ್ ಬೈ ಫೈನಲ್ ಟೆಂಪರೇಚರ್ ಇಸ್ T2. ಇದಂತೂ ನಿಮ್ಗೆ ಸಾಮಾನ್ಯವಾಗಿ ಬಂದೈತಿ. ಹೌದಾ? ನಾವು ಸೇಮ್ ಇದೇ ತರ ಏನ್ ಮಾಡ್ಬೋದು ಅಂದ್ರೆ ಬಾಯ್ಲ್ಸ್ ಲಾವ್ ಹೆಂಗ ಬರ್ತೀವಿ ರೀ, ಚಾರ್ಲ್ಸ್ ಲಾವ್ ಹೆಂಗ ಬರ್ತೀವಿ, ಜಸ್ಟ್ ಏನಪ್ಪ ಅಂದ್ರೆ ಇದ್ರದ್ದು ನೆಕ್ಸ್ಟ್ ವರ್ಷನ್ ಅನ್ನಂಗಿದೆ ಅಷ್ಟೇ. ಅಂದ್ರೆ P ಪ್ರಪೋರ್ಷನಲ್ T ಐತ್ರಿ, ಅದು ಚಿಹ್ನೆ ತೆಗಿಬೇಕಾದ್ರೆ ಏನ್ ಮಾಡ್ತೀವಿ, ಒಂದು ಕಾನ್ಸ್ಟೆಂಟ್ ತಗೊಳ್ತೀವಿ ನಾವು, K3 ಅಂತ ಕಾನ್ಸ್ಟೆಂಟ್ ತಗೊಂಡ್ರಿ. ಸೊ ಅವಾಗ ಏನಾಯ್ತು, ಈ T ಈ ಕಡೆ ಕಳಿಸಿದಪ್ಪ ಅಂದ್ರೆ P by T is equal to K3 ಆಯ್ತು. ಕ್ಲಿಯರ್? ಸೊ ಇನ್ ನೆಕ್ಸ್ಟ್ we have the graphical representation also. So graphical representation ಮಾಡ್ತಾರೆ ಅವರು. ಸಾರಿ 1 minute. ಸೊ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಟೆಂಪರೇಚರ್ ವರ್ಸಸ್ ಪ್ರೆಷರ್ ಗ್ರಾಫ್ ತೆಗಿತಾನೆ. ಟೆಂಪರೇಚರ್ ಹೆಂಗ್ ಮಾಡಿದ ಅಂದ್ರೆ ಕೆಲ್ವಿನ್ ಗಳು ತಗೊಂಡಿದ್ದಾನೆ, ಆಮೇಲೆ ಪ್ರೆಷರ್ ಏನಪ್ಪ ಅಂದ್ರೆ ಬಾರ್ ಗಳು ತಗೊಂಡಿದ್ದಾನೆ. ಅಗೇನ್ ಹಿ ಹ್ಯಾಸ್ ಟೇಕನ್ ಫಾರ್ ಡಿಫರೆಂಟ್ ವ್ಯಾಲ್ಯೂಸ್. ವ್ಯಾಲ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ. ಒಂದ್ಸರಿ 2 ಲೀಟರ್ ವ್ಯಾಲ್ಯೂಮ್ ತಗೊಂತ, ಮತ್ತೊಂದ್ ಸಾರಿ 4 ಲೀಟರ್ ವ್ಯಾಲ್ಯೂಮ್ ತಗೋತಾನೆ, ಮತ್ತೊಂದ್ ಸಾರಿ 8 ಲೀಟರ್ ತಗೋತಾನೆ, ಅಥವಾ ಮತ್ತೊಂದ್ ಸಾರಿ 50 ಲೀಟರ್ ತಗೋತಾನೆ. ಸೊ ಈ ಬೇರೆ ಬೇರೆ ಲೀಟರ್ ವ್ಯಾಲ್ಯೂಮ್ ತಗೊಂಡಾಗ ಏನಾಯ್ತು ಅಂದ್ರೆ ಅಗೇನ್ ಹಿ ಗಾಟ್ ದ ಸ್ಟ್ರೇಟ್ ಲೈನ್ಸ್ ಓನ್ಲಿ. ಅಗೇನ್ ದೇ ಆರ್ ಪಾಸಿಂಗ್ ದ ಒರಿಜಿನ್ ಓನ್ಲಿ. ಅವೆಲ್ಲ ಏನಪ್ಪ ಅಂದ್ರೆ ಮತ್ತೆ ಒರಿಜಿನ್ ಇಂದನೇ ಹಾಗೋಗ್ತಿದ್ವು. ಸೊ ಹಿಂಗಾಗಿ ಏನು ಕನ್ಕ್ಲೂಷನ್ ಬಂತಪ್ಪ ಅಂತಂದ್ರೆ ಪ್ರೆಷರ್ ಮತ್ತು ಟೆಂಪರೇಚರ್ ಹೆಂಗೆ ಅದಾವಪ್ಪ ಅಂದ್ರೆ ಡೈರೆಕ್ಟ್ಲಿ ರಿಲೇಟೆಡ್ ಅದಾವು ಅಂತ ನಮಗೇನಾದ್ರೆ ಕನ್ಕ್ಲೂಷನ್ಗೆ ಬಂದ. ಕ್ಲಿಯರ್? ಸೊ ವಾಟ್ ಎವರ್ ದ ಲೈನ್ಸ್ ವಿ ಹ್ಯಾವ್ ಜಸ್ಟ್ ಡ್ರಾನ್ ಹಿಯರ್, ಇವೆಲ್ಲ ಡ್ರಾನ್ ಏನ್ ಮಾಡಿದಪ್ಪ ಲೈನ್ಸ್, ಇವೆಲ್ಲ ಏನು ಕರಿತೀವಪ್ಪ ಅಂತಂದ್ರೆ ಐಸೋಫೋರ್ಸ್ ಅಂತ ಕರಿತೀವಿ ನಾವು. ಬಾಯ್ಲ್ಸ್ ಲಾ ಒಳಗೆ ಐಸೋಥರ್ಮ್ಸ್ ಅಂತ ಕರೆದ್ವಿ. ಸೊ ಚಾರ್ಲ್ಸ್ ಲಾ ಒಳಗೆ ಐಸೋಬಾರ್ಸ್ ಅಂತ ಕರೆದ್ವಿ. ಸೊ ಗೇ-ಲುಸ್ಸಾಕ್ಸ್ ಒಳಗೆ ಏನು ಕರಿತೀವಿ, ಐಸೋಫೋರ್ಸ್ ಅಂತ ನಾವು ಕರಿತೀವಿ. ಸೊ ಇದು ನಮಗೆ ನೆನ್ಪಿಟ್ಕೊಳ್ಬೇಕಾದ ಪಾಯಿಂಟ್ಸ್ ಇದ್ರು. ಹೌದಾ? ಸೊ ಒನ್ಸ್ ಯು ಗಾಟ್ ದ ಸ್ಟ್ರೇಟ್ ಲೈನ್, ಸೊ ವಾಟ್ ವಿ ಹ್ಯಾವ್ ಕನ್ಕ್ಲೂಡೆಡ್ ದಟ್ if you just increase the temperature, so what happen, pressure is also goes on increases ಅಂತ ನಮಗೆ ಗೊತ್ತಾಗ್ತೈತಿ. ಕ್ಲಿಯರ್? ಸೊ ಯು ಹ್ಯಾವ್ ಕಂಪ್ಲೀಟೆಡ್ 3 gas laws. ಸೊ ಟಿಲ್ ನೌ ಕ್ಲಿಯರ್? ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇವಾಗ ಸಿಂಪಲ್ ಏನು ಭಾಳ ಕಾಂಪ್ಲಿಕೇಟೆಡ್ ಏನಿಲ್ರಿ. ಸೊ ಜಸ್ಟ್ ಏನು ಮಾಡ್ಬೇಕು, ನೀವು ಸ್ಟೇಟ್ಮೆಂಟು ಮತ್ತು ಅದ್ರದ್ದು ಏನಪ್ಪ ಅಂದ್ರೆ ಮೆಥಮೆಟಿಕಲ್ ಫಾರ್ಮನ್ನ ಈಸಿಯಾಗಿ ನೆನ್ಪಿಟ್ಕೊಳ್ತಾ ಹೋಗ್ಬೇಕ್ರಿ ಪ್ರತಿಯೊಂದರದ್ದು. ಅವಾಗ ಪ್ರಾಬ್ಲಮ್ ಬಿಡಿಸಾಕ ಸೊ ಅವಾಗ ಈಸಿ ಆಗ್ತದೆ, ಮತ್ತು ಏನು ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗ್ತದೆ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.